गोविन्दम् इह गोपिकानन्दकन्दम् सानन्दं सानन्दं सानन्दमवलोकयामो सानन्दमवलोकयामो मुकुन्दं गोविन्दम् इह गोपिकानन्दकन्दम् सानन्दमवलोकयामो मुकुन्दं गोविन्दम् इह गोपिकानन्दकन्दम् सानन्दम् सानन्दमवलोकयामो मुकुन्दं गोपिका गणनयन कुमुद पूर्णेन्दुं गोपालकुलतिलकम् अखिलजनबन्धुं गोपिका गणनयन कुमुद पूर्णेन्दुं गोपालकुलतिलकम् अखिलजनबन्धुं श्रीपतिमनीत्यहरि चन्दनसुगन्धं श्रीपतिमनीत्यहरि चन्दनसुगन्धं श्रीपतिमनीत्यहरि चन्दनसुगन्धं श्रेयो विधायि करुणारससिन्धुं सङ्गीतरसरसिकसरस सङ्गीतरसरसिकसरस सल्लापं सङ्गीतरसरसिकसरस सल्लापं सरलमुरळीगलित साधुसन्तापं सङ्गीतरसरसिकसरस सल्लापं सरलमुरळीगलित साधुसन्तापं शृङ्गाररसपूर श्रीमदन गोपालं शृङ्गाररसपूर श्रीमदन गोपालं शृङ्गाररसपूर श्रीमदन गोपालं श्रुतजनानन्दम् श्रुतजनानन्दम् अखिलाण्डस्वरूपं गोविन्दम् इह गोपिकानन्दकन्दम् सानन्दमवलोकयामो मुकुन्दं गोविन्दम् इह गोपिकानन्दकन्दम् सानन्दं सानन्दम् आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं
ಶ್ರೀಮತ್ಪರಂ ಬ್ರಹ್ಮ ಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಪರಂಜ್ಯೋತಿ ರೂಪವಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪಾದಾರವಿಂದಗಳಿಗೆ ನಮೋ ನಮಃ. ಈ ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ಪ್ರಣಾಮಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 33ನೆಯ ಕುಸುಮವನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಪಾಠಗಳ ಸರಣಿಯಲ್ಲಿ 29ನೇ ಶ್ಲೋಕವೊಂದು ಕೈಬಿಟ್ಟು ಹೋಗಿರೋದ್ರಿಂದ ಆ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ ಹಾಗೂ 33ನೇ ಶ್ಲೋಕದ ಬಗ್ಗೆ ಕೆಲವಾರು ಪ್ರಶ್ನೆಗಳು ಬಂದಿರೋದ್ರಿಂದ ಆ ಬಗ್ಗೆ ಕೆಲವು ವಿವರಣೆಗಳನ್ನು ಕೊಟ್ಟು ಮುಂದಕ್ಕೆ 35ನೇ ಶ್ಲೋಕದಿಂದ ಇವತ್ತಿನ ಪಾಠವನ್ನು ಮುಂದುವರಿಸ್ತಾ ಇದ್ದೇನೆ. ಪ್ರಕೃತಿ ಅನ್ನೋ ವಿಷಯ ಪ್ರಸ್ತುತವಾಗಿದೆ. ಶ್ರೀಕೃಷ್ಣ ಪ್ರಭು ಪ್ರಕೃತಿ ಅನ್ನೋ ಶಬ್ದವನ್ನು ಬಳಸಿದಾಗ ಏನು ಆಶಯವನ್ನು ಇಟ್ಕೊಂಡು ಬಳಸಿದ್ದಾರೆ. ಪ್ರಕೃತಿ ಅನ್ನೋ ಶಬ್ದ ಅನೇಕ ಅರ್ಥಗಳಲ್ಲಿದೆ. ತುಂಬ ಪ್ರಧಾನವಾಗಿ ಸಾಂಖ್ಯಯೋಗ ಶಾಸ್ತ್ರಗಳಲ್ಲಿ ಪ್ರಕೃತಿ ಶಬ್ದದ ಪ್ರಯೋಗ ಮೂಲಭೂತವಾಗಿ ಬಂದಿದೆ. ಅಲ್ಲಿ ಪ್ರಕೃತಿ ಅಂದರೆ ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಪ್ರಧಾನ ಎಂಬುದಾಗಿ ಕರೀತಾರೆ. ತ್ರಿಗುಣಾನಾಂ ಸಾಮ್ಯಾವಸ್ಥಾ ಅಂತ ಅದಕ್ಕೆ ವಿವರಣೆಯನ್ನು ಹೇಳೋದುಂಟು. ಸತ್ವಗುಣ, ರಜೋಗುಣ, ತಮೋಗುಣವೆಂಬ 3 ಪ್ರಧಾನವಾದ ಶಕ್ತಿಗಳಿವೆ ಅಥವಾ ಗುಣಗಳಿವೆ. ಅವುಗಳು ಒಟ್ಟುಗೂಡಿ ಪ್ರಕೃತಿ ಎಂಬುದಾಗಿದೆ. ಅವುಗಳು ನಿರ್ವ್ಯಾಪಾರವಾದ ಅಂದರೆ ಯಾವುದೇ ರೀತಿಯಾದಂಥ ಅದರಲ್ಲಿ ಚಲನವಲನಗಳು ಇಲ್ಲದ ಒಂದು ಸ್ಥಿತಿ ಇದ್ದಾಗ ಅದಕ್ಕೆ ಸಾಮ್ಯಾವಸ್ಥಾ ಅಂತ ಕರೀತಾರೆ, ಪ್ರಧಾನ ಅಂತ ಕರೀತಾರೆ. ಅದರಲ್ಲಿ ಸಣ್ಣ ಕ್ರಿಯೆ ಆರಂಭವಾದೊಡನೆ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಶುರುವಾಗುತ್ತೆ. ಮಹತ್ ಅಂತ ಒಂದು ಹೆಸರು, ಅಲ್ಲಿಂದ ಮುಂದಕ್ಕೆ ಹೋದರೆ ಅಹಂಕಾರ ತತ್ವ, ಮುಂದಕ್ಕೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಹೀಗೆಲ್ಲ ಒಟ್ಟು 24 ಹೆಜ್ಜೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇದೆ. ಪ್ರಸ್ತುತದಲ್ಲಿ ಆ ಪ್ರಕೃತಿ ಅನ್ನೋ ರೀತಿಯಾದಂಥ ವಿಷಯವನ್ನು ಇಲ್ಲಿ ತಗೋಬೇಕು. ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿತ್ ನ ವಿಚಾಲಯೇತ್. ಇದು 29ನೇ ಶ್ಲೋಕ. ಪ್ರಕೃತೇ ಗುಣಸಮ್ಮೂಢಾ, ಪ್ರಕೃತಿಯ ಗುಣಗಳಿಂದ ಅಂದರೆ ಸತ್ವಗುಣ, ರಜೋಗುಣ, ತಮಗುಣಗಳಿಂದ ಸಮೂಢರಾಗಿರುವರು ಅಂದರೆ ಯಾವುದೋ ಒಂದು ಬುದ್ಧಿಗೆ ಮಸುಕು ಕವಿದ ಕಾರಣದಿಂದಾಗಿ ಅವರು ಗುಣಕರ್ಮಸು, ಗುಣ ಅಂದರೆ ಸತ್ವಗುಣ, ರಜೋಗುಣ, ತಮಗುಣ, ಅದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಕರ್ಮ ಅಂತಿದೆ. ಸತ್ವಗುಣ ಪ್ರಧಾನವಾದವನಿಗೆ ಒಂದು ಕರ್ಮ ಸಹಜವಾಗಿ ಬೆಳೆಯುತ್ತೆ. ರಜೋಗುಣ ಪ್ರಧಾನನಾದವನಿಗೆ ಒಂದು ತರಹದ ಕರ್ಮ ಸಹಜವಾಗಿ ಬೆಳೆಯುತ್ತೆ. ಹಾಗೆ ತಮೋಗುಣ ಪ್ರಧಾನನಾದವನಿಗೂ ಒಂದು ತರಹದ ಕರ್ಮ ಸಹಜವಾಗಿ
ಅವನಲ್ಲಿ ವಿಕಾಸವಾಗೋದಕ್ಕೆ ಅವಕಾಶವಾಗುತ್ತೆ. ಹಾಗೆ ಆ ಗುಣಗಳಿಗೆ ಹೊಂದ್ಕೊಳ್ಳುವಂತಹ ಕರ್ಮಗಳಲ್ಲಿ ಸಕ್ತನಾಗುತ್ತಾನೆ, ಆಸಕ್ತನಾಗ್ತಾನೆ, ಪ್ರವೃತ್ತನಾಗ್ತಾನೆ, ತೊಡಗ್ತಾನೆ. ಇದು ಸ್ವಭಾವ, ಮೈಹತ್ತಿ ಬಂದದ್ದು, ಬದಲಾಗದ ನಡೆ. ಬದಲು ಮಾಡಿದ್ರೂ ತತ್ಕಾಲದಲ್ಲಿ ಬದಲಾಗಬಹುದು, ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹಿಂದಕ್ಕೆ ಹೊರಟು ಹೋಗುತ್ತೆ. ಪ್ರಕೃತಿ ದುಸ್ತ್ಯಜ ಅನ್ನೋ ಮಾತು ಅದಕ್ಕೋಸ್ಕರ ಬಂದಿದೆ. ಪ್ರಕೃತಿಯನ್ನು ಯಾರೂ ಬದಲಿಸೋದಕ್ಕೆ ಸಾಧ್ಯವಾಗೋಲ್ಲ ಅಂತ. ಹೀಗಿರೋದ್ರಿಂದ ಅವನವನ ಪ್ರಕೃತಿಗೆ ತಕ್ಕಂತೆ ಅವನೊಂದು ವೇದೋಕ್ತವಾದಂಥ ಮಾರ್ಗವನ್ನು ಅವಲಂಬಿಸ್ತಾನೆ ಅಂತ ಇಟ್ಕೊಂಡ್ರೆ, ಬಲ್ಲವರು ಅದನ್ನು ಕದಲಿಸಬಾರ್ದು ಅನ್ನೋ ವಿಷಯ ಇದೆ. ಈ ಪ್ರಕೃತಿಯನ್ನು ವಿಷಯವನ್ನೇ ತೆಗೆದುಕೊಂಡ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಪ್ರಧಾನವಾಗಿರುವ ಸಾತ್ವಿಕ, ರಾಜಸ, ತಾಮಸ ಅಂತ ಪ್ರಕೃತಿ ಹುಟ್ಕೊಳ್ಳುತ್ತೆ. ಮುಂದೆ ಅದೇನೇ ಪಾಂಚಭೌತಿಕ ಕ್ಷೇತ್ರದಲ್ಲಿ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಎಂಬುದಾಗಿ ಹುಟ್ಕೊಳ್ಳುತ್ತೆ. ಆಯಾ ಪ್ರಕೃತಿಗೆ ತಕ್ಕಂತಹ ಕರ್ಮಗಳು ಸೃಷ್ಟಿಯಲ್ಲಿವೆ. ಕರ್ಮಗಳನ್ನು ವೇದವು ವಿಧಾನ ಮಾಡಿದೆ. ಆಯಾ ಕರ್ಮಗಳಲ್ಲಿ ಸಹಜವಾಗಿ ಅವರು ತೊಡಗ್ತಾ ಇದ್ದಾಗ ಅಲ್ಲಿ ಏನಾದರೂ ಆ ಪ್ರಕೃತಿಗೂ ಹೊಂದದೇ ಇರುವಂಥ ಕರ್ಮಗಳಿದ್ದರೆ ಆಗ ವಿವೇಕದ ಮಾತಾಡಿ ಅದನ್ನು ಬದಲಾಯಿಸಬೇಕು. ಇಲ್ಲ ಆ ಪ್ರಕೃತಿಗೆ ಹೊಂದ್ಕೊಂಡಂತಹ ಅನುಕೂಲಕರವಾದ ಕರ್ಮ ಮಾಡ್ತಾ ಇದ್ದಾನೆ ಅಂತಾದರೆ ಅದನ್ನ ತಪ್ಪಿಸೋದು ಸರಿಯಲ್ಲ ಅಂತ. ಅಕೃತ್ಸ್ನ ವಿಧ ಮಂದಾನ್, ಪೂರ್ಣವಾದ ವಿಷಯವನ್ನು ಅರಿಯದ ಮಂದರನ್ನು ಕೃತ್ಸ್ನವಿತ್, ಪೂರ್ಣವನ್ನು ಅರಿತಂಥ ವ್ಯಕ್ತಿಯನ್ನು ವಿಚಾಲೆಯೇತ್ ಅಂದರೆ ಕದಲಿಸಬಾರ್ದು ಅಂತ, ಅವನು ಅಲ್ಲಿಂದ ಅಲುಗಾಡಿಸ್ಬೇಡ ಅಂತ. ಯಾರೋ ವಾತ ಪ್ರಕೃತಿ ವ್ಯಕ್ತಿಯೊಬ್ಬ ಇರ್ತಾನೆ, ಅವನಿಗೆ ಓಡಾಟ ಬಹಳ ಇಷ್ಟ. ಆಗಾಗ ಕ್ಷೇತ್ರ ಸಂಚಾರ ಮಾಡ್ತಾನೆ. ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ದರೆ ದಿವಸಕ್ಕೆ 2 ಸರಿ ಹೋಗಿ ಒಂದೊಂದು 3 ಪ್ರದಕ್ಷಿಣೆ ಮಾಡಿ ಬಂದು 12 ಪ್ರದಕ್ಷಿಣೆ ಮಾಡಿ ಬಂದು ಬರ್ತಾನೆ. ಅವನ ಪ್ರಕೃತಿಗೆ ತಕ್ಕಂಥ ನಡೆ, ಅದರಲ್ಲಿ ಅಪರಾಧ ಏನಿಲ್ಲ. ಭಾವಿಸ್ತಾ ಇರೋದು ಯಾವುದನ್ನು? ಅದು ಕ್ಷೇತ್ರವನ್ನು. ಭಾವಿಸ್ತಾ ಇರೋದು ಯಾವುದನ್ನು? ದೇವನನ್ನು. ಮಾಡ್ತಾ ಇರೋ ಕೆಲಸ ಏನನ್ನು? ಪ್ರದಕ್ಷಿಣೆಯನ್ನು. ಹೀಗಿದ್ದಾಗ ಇನ್ನೊಂದು ಅದಕ್ಕೆ ತಿಳುವಳಿಕೆ ಇದ್ದವನು ದಿಕ್ಕನ್ನು ಕೊಡೋಕ್ಕೆ ಹೋದರೆ, ಉದಾಹರಣೆಗೆ ಹಾಗೆ ದೇವಸ್ಥಾನ ಸುತ್ತು ಬಂದರೆ ಏನಾಗುತ್ತಪ್ಪ, ಕೂತ್ಕೊಂಡು ಧ್ಯಾನ ಮಾಡು. ದೇವಸ್ಥಾನ ಸುತ್ತಿ ಬಂದರೆ ಏನಾಗುತ್ತಪ್ಪ, ಜಪ ಮಾಡು. ದೇವಸ್ಥಾನ ಸುತ್ತ ಬಂದರೆ ಏನಾಗುತ್ತಪ್ಪ, ಯಾವುದಾದ್ರೂ ಸಮಾಜ ಸೇವಾ ಕಾರ್ಯವನ್ನು ಮಾಡು. ಹೀಗೆ ಒಂದು ಉಪದೇಶ ಮಾಡಿ ದಿಕ್ಕು ಬದಲಾಯಿಸ್ಬಿಟ್ರೆ ಅವನು ಸಹಜವಾಗಿ ಹೊಂದ್ಕೊಂಡಂತಹ ತನ್ನ ಕಾರ್ಯದಲ್ಲೂ ಇರೋಕ್ಕಾಗಲ್ಲ. ದಿಕ್ಕು ಬದಲಾಗಿ ಬೇರೆ ಕಾರ್ಯಕ್ಕೆ ಇಳಿದ್ರೆ ಅಲ್ಲಿ ಸುಭದ್ರವಾಗಿ ನೆಲೆ ನಿಲ್ಲೋಕ್ಕಾಗಲ್ಲ. ಅಲ್ಲಿ ಅವನಿಗೆ ಶ್ರೇಯಸ್ಸು ಸಿಕ್ಕಲ್ಲ. ಕಾರಣ ಅವನ ಪ್ರಕೃತಿ ಹೊಂದಲ್ಲ. ವಾತ ಪ್ರಕೃತಿ ಓಡಾಡಬೇಕು ಅನ್ನೋ ಪ್ರವೃತ್ತಿ ಇದೆ ಅಂತಂದಾಗ ಅವನು ನಿತ್ಯ ಕೂತ್ಕೊಂಡು 3 ಗಂಟೆ ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡು ಅಂತೇಳಿದರೆ, ಜಪ ಮಾಡು ಅಂತೇಳಿದರೆ ಉತ್ಸಾಹ ಚೆನ್ನಾಗಿದ್ದಾಗ, ಅಗಸ ಮೊದಲಿಗೆ ಬಟ್ಟೆನ ಎತ್ತಿ ಹೋಗದ ಅಂತ ಕನ್ನಡದಲ್ಲಿ ಒಂದು ಗಾದೆ. ಉತ್ಸಾಹ ತುಂಬ ಜಾಸ್ತಿ ಇದ್ದಾಗ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಅನಿಸುತ್ತಂತೆ. ಆಗ ಎತ್ತಿ ಹೋಗಿತಾನೆ. ಸ್ವಲ್ಪ ದಿವಸ ಹೋದ್ಮೇಲೆ ಬಟ್ಟೆ ರಾಶಿ ಬೀಳ್ತಾ ಬಂದಾಗ ತಾನೇ ಬೇರೆ ಪಾಠ ಕಲಿತಾನೆ. ಹಾಗೆ ಆರಂಭದಲ್ಲಿ ಯಾರೋ ಉಪದೇಶ ಮಾಡಿದ್ರೆ ಚೆನ್ನಾಗಿ ಜಪ ಮಾಡು, ಧ್ಯಾನ ಮಾಡು ಅಂತೇಳಿದರೆ, ಚೆನ್ನಾಗಿದೆ ಒಳ್ಳೆ ವಿಷಯ ಅಂತ ಮಾಡ್ತಾನೆ. ಎಷ್ಟು ದಿವಸ ಮಾಡ್ತಾನೆ? 4 ದಿವಸ ಮಾಡ್ತಾನೆ. ಆಮೇಲೆ ನಿಧಾನಕ್ಕೆ ಅವನಿಗೆ ಅನಿಸುತ್ತೆ, ಸುಮ್ಮನೆ ಕೂತ್ಕೊಂಡು ಈ ರೀತಿಯಲ್ಲಿ ಜಪ ಮಾಡೋಕ್ಕೆ ಬದಲಿಗೆ ದೇವಸ್ಥಾನಕ್ಕಾದ್ರೂ ಹೋದರೆ ದೇವ್ರ ದರ್ಶನ ಮಾಡೋಕ್ಕಾಗತ್ತೆ, ಕಣ್ಣಿಗೆ ಕಾಣಿಸುತ್ತೆ, ಭಾಳ ಮನಸ್ಸಿಗೆ ಹಿತವಾಗತ್ತೆ, ಅದೇ ಹೆಚ್ಚು ಅನುಕೂಲ ಅಲ್ವಾ ಅಂತ ನಿಧಾನಕ್ಕೆ ಅನಿಸಿ ಆ ಕಡೆಗೆ ಪರಿವರ್ತನೆ ಮಾಡ್ಕೋತಾನೆ. ಅಥವಾ ಅದನ್ನು ಬಿಟ್ಟು ಬೇರೆ ಇನ್ನೆಲ್ಲೋ ಸುತ್ತಕ್ಕೆ ಶುರು ಮಾಡಿಬಿಡ್ತಾನೆ. ದಿವಸ ಒಂದು ಸರಿ ಮಾರ್ಕೆಟ್ ಹತ್ರ ಹೋಗಿ ಬಂದರೆ ನನಗೇನೋ ಹಿತ ಆಗುತ್ತೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಅವನಿಗೆ. ಅದರಿಂದ ಏನು ಲಾಭ ಆಗ್ಬೋದು? ಏನೂ ಆಗಲ್ವಲ್ಲ. ಆದ್ದರಿಂದ
ಸಮಗ್ರವನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಇದಾನಲ್ಲ, ಅವನು ಈ ಸ್ವಲ್ಪ ಅರ್ಥ ಮಾಡ್ಕೊಂಡವ್ರು ಇವರು. ಆದರೆ ಒಂದು ಸನ್ಮಾರ್ಗದಲ್ಲಿ ಇರ್ತಾರೆ ಅವರು. ಪರಂಪರೆಯಲ್ಲಿ ಯಾರೋ ಹಾಕ್ಕೊಟ್ಟಿದ್ದಾರೆ ಹೀಗೆ ಬದುಕು ಅಂತ, ಅದರಿಂದ ಲಾಭ ಇದೆ. ಹಾಗಿದ್ದಾಗ ಅದನ್ನ ಕದಲಿಸ್ಬಾರ್ದು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ, ಸತ್ವ ಗುಣ ತುಂಬ ಪ್ರಧಾನವಾಗಿದ್ದರೆ ಅವನು ಏಕಾಗ್ರ ಚಿತ್ತವನ್ನು ಹೊಂದಿರ್ತಾನೆ. ಅವನಿಗೆ ಪ್ರಾಪಂಚಿಕ ವಿಷಯದಲ್ಲಿ ಅಂಟಿರೋಲ್ಲ. ಹಾಗಿದ್ದಾಗ ಯಾರಾದರೂ ಒಬ್ಬರು ಅನುಭವಿಗಳು, ಅಂದರೆ ಬ್ರಹ್ಮಾನುಭವ ಸಂಪನ್ನರಾದವರು ಅನುಭವದ ಮಾತನ್ನು ಆಡ್ತಾ ಇದ್ದಾರೆ ಅಂದರೆ ಅವನಿಗೆ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅವನು ಕೇಳುವಾಗ ಕೇಳಿ ಬಿಡೋನಲ್ಲ. ಅವನು ಒಂದೊಂದು ಮಾತು ಅವನ ಬುದ್ಧಿ ಒಳಗಡೆ ಇಳಿದ್ಬಿಟ್ಟು ಅರ್ಥವಾಗ್ತಾ ಹೋಗ್ಬಿಡುತ್ತೆ. ಹಾಗೆ ಅನುಭವದ ಕಡೆಗೆ ಸಾಗ್ಬಿಡ್ತಾನೆ ಅವನು. ಅವನಿಗೆ ಜ್ಞಾನ ಯೋಗ ಅನ್ನೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದು ಅದೇ ಇನ್ನೊಬ್ಬ ಇರ್ತಾನವನು, ಅವನು ರಾಜಸ ಪ್ರಕೃತಿಯವನು. ರಾಜಸ ಪ್ರಕೃತಿಗೆ ಬುದ್ಧಿಯು ಚಂಚಲವಾಗಿರುತ್ತೆ. ಬುದ್ಧಿ ಚಂಚಲವಾದ ಮೇಲೆ ಮೈಯೂ ಚಂಚಲ ಆಗಲೇಬೇಕದು. ಆಗ ಕೈ ಕಾಲು ಓಡಾಟ ಜಾಸ್ತಿ ಇರುತ್ತೆ ಅವನಿಗೆ. ಅದರಲ್ಲಿ ಇಷ್ಟ ಆಗುತ್ತೆ ಅವನಿಗೆ. ಅದನ್ನ ಮಾಡಿದಾಗ ಅವನಿಗೆ ಆರೋಗ್ಯವೂ ತುಂಬ ಚೆನ್ನಾಗಿರುತ್ತೆ. ಅದು ಪ್ರಕೃತಿದತ್ತವಾಗಿರುವಂಥ ಒಂದು ಸ್ವಭಾವ. ಹಾಗಿರುವಾಗ ಅವನಿಗೆ ಒಂದು ಆದರ್ಶವಾದ ಕರ್ಮ, ಅಂದರೆ ಜಪ ತಪ ಮೊದಲಾದಂತಹ ಕರ್ಮಗಳನ್ನು ಕೊಟ್ಟರೆ ಆ ಕರ್ಮ ಅವನಿಗೆ ಮೈ ಹತ್ತುತ್ತೆ, ಅದರಿಂದ ಫಲ ಪಡಿತಾನೆ. ಅವನು ಕರ್ಮಯೋಗವನ್ನು ನಿರ್ವಹಿಸೋದಕ್ಕೆ ಬೇಕಾಗುವ ಪ್ರಕೃತಿಯಿಂದ ಕೂಡಿದ್ದಾನೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ತಮಃಪ್ರಧಾನವಾದ ವ್ಯಕ್ತಿ ಇದ್ದಾನೆ. ಅವನ ಪ್ರವೃತ್ತಿನಲ್ಲಿ ಭಾವಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಅಂಟು ಜಾಸ್ತಿ, ಮೋಹ ಜಾಸ್ತಿ, ಎಲ್ಲ ಸತ್ಯಗಳು ಗೊತ್ತಾಗದೇ ಇರುವ ಸ್ವಭಾವ. ಅಂಟು ಜಾಸ್ತಿ ಆದಾಗ ಆ ಅಂಟು ಅನೇಕ ಭಾವಗಳನ್ನು ಪಕ್ಕದಲ್ಲಿ ಹುಟ್ಟಾಕತ್ತೆ. ತುಂಬ ಅಂಟಿದ್ದವನಿಗೆ ಏನಾದರೂ ತನ್ನ ಅಂಟಿಗೆ ತೊಡಕು ಮಾಡ್ತಾ ಇದ್ದಾರೆ ಯಾರು ಒಬ್ಬರು ಅಂತ ಅನಿಸಿದ್ರೆ ಕೂಡಲೇ ಕ್ರೋಧ ಶುರುವಾಗುತ್ತೆ. ಅದಾದಮೇಲೆ ತನ್ನ ಅಂಟನ್ನು ಸಾಧಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಲೋಭ ಜಾಸ್ತಿ ಆಗುತ್ತೆ, ಮೋಹ ಜಾಸ್ತಿ ಆಗುತ್ತೆ, ಮದ ಮಾತ್ಸರ್ಯ, ಹೀಗೆಲ್ಲ ಅನೇಕ ಭಾವಗಳು ಹುಟ್ಕೊಳ್ಳುತ್ತೆ. ಹೀಗೆಲ್ಲ ಇದ್ದಾಗ ಅವನೊಬ್ಬ ಅಡ್ಡಮಾರ್ಗಕ್ಕೆ ಹೋಗದೇ ಇರುವಂತೆ ಏನಾದ್ರು ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಂಡ್ರೆ, ಅಂಟೇನೆ ಭಗವಂತನ ಕಡೆಗೆ ಹರಿದಾಗ ಅದು ಭಕ್ತಿ ಎಂಬುದಾಗುತ್ತೆ. ಹಾಗೆ ಬೆಳೆಸ್ಕೊಂಡ್ರೆ ಅವನ ಆತ್ಮೋದ್ಧಾರವನ್ನು ಕಾಣಿಸೋಕ್ಕಾಗುತ್ತೆ. ಅದರಿಂದ ಅವನಿಗೆ ಭಕ್ತಿ ಯೋಗ ಅತ್ಯಂತ ಶ್ರೇಷ್ಠವಾದದ್ದಾಗುತ್ತೆ. ಹೀಗೊಂದು ಮಾತನ್ನು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ಆಡುವಂಥದ್ದುಂಟು. ಇದೆಲ್ಲ ಪ್ರಕೃತಿ ಸಹಜವಾದ ನಡೆ ಅಂತ. ಹೀಗಿರುವಾಗ ಯಾರೋ ಒಬ್ಬ ಕರ್ಮ ಮಾರ್ಗದಲ್ಲಿ ತೊಡಗಿರ್ತಾನೆ. ಅವನಿಗೆ ಕರ್ಮ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಅತ್ಯಂತ ಶ್ರೇಷ್ಠವಾದದ್ದಪ್ಪ, ಯಾತಕ್ಕೆ ಇಷ್ಟೆಲ್ಲ ಕರ್ಮಕಾಂಡವನ್ನು ಹಚ್ಕೊಂಡು ಒದ್ದಾಡ್ತೀಯ? ಅದಕ್ಕೆ ಬದಲಿಗೆ ಸುಮ್ಮನೆ ಸಮಾಧಾನವಾಗಿ ಕೂತ್ಕೋ, ವೇದಾಂತ ಅಧ್ಯಯನ ಮಾಡು. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ, ಉಪನಿಷತ್ತಿನ ಆದೇಶ. ಆತ್ಮವಸ್ತುವನ್ನು ನೋಡಬೇಕು, ಆ ಬಗ್ಗೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಧ್ಯಾನ ಮಾಡಬೇಕು. ಹೀಗೆ ಮಾಡ್ಕೋತ ಹೋಗು ಅಂತ ಉಪನಿಷತ್ತು ಹೇಳುತ್ತೆ. ಅದರಿಂದ ಎಲ್ಲ ಕರ್ಮವನ್ನು ಬಿಟ್ಬಿಡು. ಯಾತಕ್ಕೆ ಬೆಳಗ್ಗೆ ಸಂಧ್ಯಾವನ್ನೇ ಅಂತ ಅಷ್ಟೊತ್ತು ಸಮಯ ಕಳೀತೀಯ? ಯಾತಕ್ಕೆ ದೇವ್ರ ಪೂಜೆ ಅಂತ ಸಮಯವನ್ನು ಕಳೀತೀಯ? ಯಾತಕ್ಕೋಸ್ಕರ ಯಜ್ಞ ಯಾಗ ಇತ್ಯಾದಿ ಕರ್ಮಗಳನ್ನೆಲ್ಲ ಇಟ್ಕೋತೀಯ? ಅದಕ್ಕೆ ಬದಲಿಗೆ ಆತ್ಮೋದ್ಧಾರಕ್ಕೆ ರಾಜಮಾರ್ಗ ಅಪ್ಪ ಅದು ಜ್ಞಾನಯೋಗ, ಅದನ್ನ ಹಿಡ್ಕೋ ಅಂತಂದರೆ ಏನಾಗುತ್ತೆ ಅಂದರೆ ಅವನು ಪ್ರಕೃತಿಗೆ ಪೂರ್ತಿ ಹೊಂದ್ಕೊಳ್ಳಲ್ಲ. ಅವನು ತಾನು ಯಾತಕ್ಕೆ ಈ ಕರ್ಮ ಮಾರ್ಗದಲ್ಲಿ ಇದ್ದೀನಿ ಅನ್ನೋದು ಅವನು ತಿಳ್ಕೊಳ್ಳೋಕ್ಕಾಗಿರೋಲ್ಲ. ಯಾರೋ ತಿಳುವಳಿಕೆ ಇದ್ದವರು ಈ ಕರ್ಮವನ್ನು ಹಾಕ್ಕೊಂಡಿರ್ತಾರೆ, ಹೀಗೆ ಹೋಗಪ್ಪ ಅಂತ ಅಷ್ಟೇ ಗೊತ್ತವನಿಗೆ. ಹಾಗಿರುವಾಗ ಪೂರ್ಣ ತಿಳುವಳಿಕೆ ಇದ್ದವನು ಎಚ್ಚರಿಕೆ ವಹಿಸಬೇಕಾಗತ್ತೆ. ಈ ಜೀವ ಒಂದು ರಾಜಸವಾದ ಮನಃಪ್ರವೃತ್ತಿ ಪ್ರಧಾನವಾಗಿದ್ದಂಥದ್ದಾಗಿದೆ. ಇದಕ್ಕೆ ನಾನಾ ಕರ್ಮಗಳ ಆಚರಣೆ ಅನ್ನೋದ್ರಲ್ಲಿ ರುಚಿ ಇರುತ್ತೆ, ಫಲ ಬರುತ್ತೆ, ಜೀವ ಉದ್ಧಾರ ಆಗೋಕ್ಕೆ ಅವಕಾಶ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದರಲ್ಲೇ ಅವನನ್ನು ನೆಲೆ ನಿಲ್ಲುವಂತೆ ಮಾಡಬೇಕೇ ಹೊರತು ಅಲ್ಲಿಂದ ನ ಚಾಲಯೇತ್, ತಪ್ಪಿಸಿ ಬೇರೆ ಕಡೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಬಾರ್ದು. ಅದೇ ರೀತಿಯಲ್ಲಿ ಯಾರೋ ಒಬ್ಬ ಜ್ಞಾನ ಮಾರ್ಗವನ್ನು ಪ್ರಧಾನವಾಗಿ ಅವಲಂಬಿಸಿರ್ತಾನೆ.
ಇಲ್ಲಿ ಜ್ಞಾನ ಮಾರ್ಗ ಅನ್ನುವಾಗ ಶ್ರವಣ ಮನನ ನಿಧಿಧ್ಯಾಸನ ಪ್ರಧಾನವಾದದ್ದು ಅಂತ ಅರ್ಥ. ಅವನಿಗೂ ಹುಟ್ಟಿದ ಮೇಲೆ ಶುದ್ಧವಾಗಿ ಬದುಕೋದಕ್ಕೋಸ್ಕರವಾಗಿ ಸಂಸ್ಕಾರಗಳೆಲ್ಲ ಇರುತ್ತೆ, ಆಚಾರವೂ ಇರುತ್ತೆ, ಕರ್ಮ ಅನ್ನೋದು ಇರುತ್ತೆ. ಪ್ರಾಧಾನ್ಯ ಯಾವುದಕ್ಕೆ ಅಂದರೆ ಜ್ಞಾನಕ್ಕೆ ಅಂತ ಅಷ್ಟೇ ಅರ್ಥ. ಹಾಗೆ ಅವನು ಜ್ಞಾನದಲ್ಲಿ ನಿರತನಾಗಿ ಶಾಂತವಾಗಿ ಬದುಕ್ತಾ ಇರೋ ಸಂದರ್ಭದಲ್ಲಿ ನೀನು ಹೀಗಿದ್ದರೆ ಹೇಗೆ ಸರಿಯಾಗುತ್ತಪ್ಪ, ಹೆಚ್ಚು ಕಾಲ ನೀನು ಕರ್ಮದ ಬೇರೆ ಬೇರೆ ರೀತಿಯಾದಂಥ ವಿಧಾನಗಳನ್ನು ಅಳವಡಿಸ್ಕೊಂಡು ಜೀವನ ಪಾವನ ಮಾಡ್ಕೋಬೇಕು ಅಂತ ಉಪದೇಶ ಮಾಡೋಕ್ಕೆ ಹೋದರೆ ಅವನಿಗೆ ಈ ಕರ್ಮದ ಮಾರ್ಗ ತುಂಬ ಚೆನ್ನಾಗಿ ಮೈ ಹತ್ತಲ್ಲ. ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಮೈ ಹತ್ತುತ್ತೆ ಜ್ಞಾನ. ಹಾಗಿದ್ದಾಗ ಅವನನ್ನು ಚಾಲನ ಮಾಡಿಸ್ಬಿಟ್ರೆ, ಅಲ್ಲಿಂದ ಬದಲಾಯಿಸಿದ್ರೆ ತಪ್ಪು ಮಾಡೋದಾಗುತ್ತೆ. ಹೀಗೆ ಭಾವಿಸಬೇಕು ಅಂತ ಇದನ್ನೇ ಆಚಾರ್ಯರು ಒಂದು ಮಾತಿನಲ್ಲಿ ಹೇಳ್ತಾರೆ. ಕರ್ಮಕ್ಕೆ ಅಧಿಕಾರಿಯಾಗಿರುವಂಥ ವ್ಯಕ್ತಿಯನ್ನು ಕರ್ತೃತ್ವ ಎಂಬುದೇ ನಿನಗಿಲ್ವಲ್ಲಪ್ಪ, ನೀನು ನಿರ್ವ್ಯಾಪಾರವಾದಂಥ ಆತ್ಮಸ್ವರೂಪ ಅಂತ ತತ್ವಾರ್ಥವನ್ನು ಹೇಳೋಕ್ಕೆ ಹೋಗಿ ಅವನನ್ನು ಅಲ್ಲಿಂದ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬಾರ್ದು. ಅಜ್ಞನಾದವನು ಕರ್ಮವನ್ನು ಬಿಟ್ಟು ಕೂತ್ಕೊಳ್ಳೋಕ್ಕಿಂತ ಕರ್ಮವನ್ನು ಮಾಡ್ತಾ ಹೋಗೋದ್ರಲ್ಲೇ ಲಾಭ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆ ಕರ್ಮ ಅವನಿಗೆ ಹೊಂದ್ಕೋತಾ ಇರುತ್ತೆ, ಅದರಿಂದ ಧಾತು ಸಾಮ್ಯವನ್ನು ತಂದುಕೊಡುತ್ತೆ ಅಂತ ಆಯುರ್ವೇದ ಭಾಷೆ ಹೇಳುತ್ತೆ. ಉಪನಿಷತ್ತು ಅಂತ ಮಾತನಾಡುತ್ತೆ. ಧಾತು ಪ್ರಸಾದಾತ್ ಮಹಿಮಾನಂ ಈಶಂ. ಧಾತು ಪ್ರಸನ್ನತೆ ಹುಟ್ಟಿದಾಗ ಒಳಗಡೆ ಇರುವಂಥ ಈಶನನ್ನು, ಪರಮಾತ್ಮನನ್ನು ದರ್ಶನ ಮಾಡೋಕ್ಕಾಗತ್ತೆ ಅಂತ. ಧಾತು ಪ್ರಸಾದ ಅಂದರೆ ಅರ್ಥ ವಾತಪಿತ್ತ ಶ್ಲೇಷ್ಮಗಳು ಒಂದ್ರ ಜೊತೆಗೆ ಒಂದು ಹೊಂದಿ ಮೂರೂ ಕಾಲದಲ್ಲಿ ತಮ್ಮ ಕಾರ್ಯವನ್ನು ಮಾಡುವಂತೆ ಇದ್ದರೆ ಅದಕ್ಕೆ ಧಾತು ಪ್ರಸಾದ ಅಂತ ಕರೀತಾರೆ. ಹಾಗೆ ಧಾತು ಪ್ರಸಾದಕ್ಕೆ ಬೇಕಾಗುವಂತೆ ಜ್ಞಾನಯೋಗವನ್ನು, ಕರ್ಮಯೋಗವನ್ನು, ಭಕ್ತಿಯೋಗವನ್ನು ಒಂದೊಂದನ್ನು ಪ್ರಧಾನವಾಗಿ ಇಟ್ಕೊಂಡು ಉಳಿದಿದ್ದನ್ನು ಯಥಾಶಕ್ತಿ ಇಟ್ಕೊಂಡು ಹೋದರೆ ಜೀವನ ತುಂಬ ಸುಂದರವಾಗುತ್ತೆ. ಅದನ್ನು ಬದಲಾಯಿಸಬಾರ್ದು ಅನ್ನೋದು ತಾತ್ಪರ್ಯ. ಇನ್ನು 33ನೇ ಶ್ಲೋಕದ ಬಗ್ಗೆ ಕೆಲವಾರು ಪ್ರಶ್ನೆಗಳು ಬಂದಿರೋದ್ರಿಂದ ಆ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತೇಃ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸ್ವಸ್ಯಾಃ ಪ್ರಕೃತೇಃ, ತನ್ನ ಪ್ರಕೃತಿಗೆ ಸದೃಶವಾಗಿ ಜ್ಞಾನವಾನಪಿ, ಜ್ಞಾನವನ್ನು ಹೊಂದಿದವನೂ ಸಹ ಚೇಷ್ಟತೆ ನಡೆದುಕೊಳ್ಳುತ್ತಾನೆ ಅಂತ. ಎಷ್ಟೇ ತಿಳುವಳಿಕೆ ಇರ್ಬೋದು, ಆದರೆ ಅವನ ಮೈನ ಪ್ರಕೃತಿ ಏನೋ, ವಾತ ಪ್ರಕೃತಿಯೋ, ಪಿತ್ತ ಪ್ರಕೃತಿಯೋ, ಕಫ ಪ್ರಕೃತಿಯೋ, ಸಾತ್ವಿಕ ಪ್ರಕೃತಿಯೋ, ರಾಜಸ ಪ್ರಕೃತಿಯೋ, ತಾಮಸ ಪ್ರಕೃತಿಯೋ, ಅದಕ್ಕೆ ತಕ್ಕಂತೆ ಚೇಷ್ಟತೆ ನಡ್ಕೋತಾನೆ ಅಂತ. ಪ್ರಕೃತಿ ಯಾಂತಿ ಭೂತಾನಿ, ಜೀವಕೋಟಿಗಳೆಲ್ಲ ತಮ್ಮ ತಮ್ಮ ಪ್ರಕೃತಿಯನ್ನು ಅನುಸರಿಸಿ ಹೋಗುತ್ತವೆ, ತಮ್ಮ ತಮ್ಮ ಪ್ರಕೃತಿಯ ಕಡೆಗೇ ಹೋಗುತ್ತವೆ. ಹೀಗಿರುವಾಗ ನಿಗ್ರಹ ಕಿಂ ಕರಿಷ್ಯತಿ, ಯಾವ್ಯಾವುದನ್ನೋ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ನಿಗ್ರಹಿಸೋದಕ್ಕೆ ಹೋದರೆ ಆ ನಿಗ್ರಹ ಏನು ಕೆಲಸ ಮಾಡೀತಪ್ಪ, ಏನು ಕೆಲಸ ಮಾಡೋಲ್ಲ. ಯಾಕೆಂದರೆ ಪ್ರಕೃತಿನೇ ತುಂಬ ಬಲಿಷ್ಠವಾದದ್ದು. ಪ್ರಕೃತಿ ಸಪ್ತಧಾತುಗಳನ್ನು ರೂಪಿಸುವಾಗ ವಾತಪ್ರಧಾನವಾದ ಪ್ರಕೃತಿಯಲ್ಲಿ ಅದಕ್ಕೆ ತಕ್ಕಂತಹ ಒಂದು ನಡೆ, ಪ್ರಧಾನವಾದ ಪ್ರಕೃತಿಯಲ್ಲಿ ಅದಕ್ಕೆ ತಕ್ಕಂಥ ಒಂದು ನಡೆ, ಹೀಗೆಲ್ಲ ತಂದಿಟ್ಬಿಟ್ಟಿರುತ್ತೆ. ಇದು ಹೇಗೆ ಅಂದರೆ, ಒಂದು ಮೂರ್ತಿಯನ್ನು ನಾವು ಲೋಹದಿಂದ ಮಾಡಬೇಕು ಅಂತ ಹೊರಟ್ರೆ ಅದನ್ನು ಕರಗಿಸಿ ಅನಂತರದಲ್ಲಿ ಅದನ್ನು ಒಂದು ಅಚ್ಚೊಳಗಡೆ ಹಾಕಬೇಕು. ಅಚ್ಚೊಳಗಡೆ ಹಾಕುವಾಗಲೇ ನಾನು ಶಿವನ ಮೂರ್ತಿ ಮಾಡಬೇಕು ಅಂತ ಹಾಕಿದ್ರೆ ಶಿವನ ಮೂರ್ತಿ ಆಗಿಬಿಡುತ್ತೆ. ವಿಷ್ಣುವನ ಮೂರ್ತಿಯ ಮಾಡಬೇಕು ಅಂತ ಹಾಕಿದ್ರೆ ವಿಷ್ಣುವಿನ ಮೂರ್ತಿ ಆಗುತ್ತೆ. ಇಲ್ಲ ಬ್ರಹ್ಮನ ಮೂರ್ತಿ, ಸರಸ್ವತಿಯ ಮೂರ್ತಿಯನ್ನು ಮಾಡಬೇಕು ಅಂದರೆ ಅದಾಗುತ್ತೆ ಅದು. ಹಾಗೆ ಅಚ್ಚೊಳಗಡೆ ಹಾಕಿ ತೆಗೆದ ನಂತರದಲ್ಲಿ ಈಗ ಪರಿವರ್ತನೆ ಮಾಡೋಕ್ಕೆ ಹೋಗಬಾರ್ದು. ಈಗ ಪರಿವರ್ತನೆ ಮಾಡೋಕ್ಕೆ ಹೋದರೆ ಅದು ಅಲ್ಲ ಇದು ಅಲ್ಲ ಆಗಿಬಿಡುತ್ತೆ. ಏಕೆಂದರೆ ಶಿವನ ಆಕಾರ, ಅಲಂಕಾರ, ಆಯುಧ ಎಲ್ಲ ಭಿನ್ನ. ವಿಷ್ಣುವಿನ ಆಕಾರ, ಅಲಂಕಾರ, ಆಯುಧ ಎಲ್ಲ ಭಿನ್ನ.
ಶರೀರ ರಚನೆಯಲ್ಲೂ ಸಹ ಭೇದ ಇದೆ. ಹೀಗಿರೋದ್ರಿಂದ ಸಹಜವಾಗಿ ಏನಾಗಿದೆಯೋ ಅದನ್ನು ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸೋಕೆ ಹೋದರೆ ಅನುಕೂಲ ಆಗಲ್ಲ ಅನ್ನೋದನ್ನು ಈ ಭಾಷೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಪ್ರಕೃತಿಯನ್ನು ಶಬ್ದವನ್ನು ತೆಗೆದುಕೊಂಡ್ರೆ ಈ ಹಿಂದೆ ನೆನಪಿಸ್ಕೊಂಡಂತೆ ಯದ್ಯಪಿ ಅದಕ್ಕೆ ಅನೇಕ ಅರ್ಥಗಳಿದ್ದರೂ ಸಹ ಸಾಂಖ್ಯಯೋಗ ಶಾಸ್ತ್ರಗಳು ಯಾವ ಅರ್ಥದಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದೆಯೋ ಅದೇ ಅರ್ಥದಲ್ಲಿ ಈ ಭಗವದ್ಗೀತೆಯಲ್ಲೂ ಸಹ ಬಂದಿದೆ ಎಂಬುದಾಗಿ ಅಂದ್ಕೋಬೇಕಾಗತ್ತೆ. ಆ ಅರ್ಥ ಹೊಂದುತ್ತೆ. ಅದರಿಂದ ಪ್ರಕೃತಿ ಅನ್ನೋ ಶಬ್ದಕ್ಕೆ ಅರ್ಥಶಾಸ್ತ್ರದ ದೃಷ್ಟಿಯಿಂದ ಪ್ರಜಾ ಅಂತ ಅರ್ಥ ಇದೆ. ಹಾಗೆ ಅರ್ಥಶಾಸ್ತ್ರದ ದೃಷ್ಟಿಯಿಂದಲೇ ಸ್ವಾಮ್ಯಮಾತ್ಯ ಸುಹೃತ್ಕೋಶ ರಾಷ್ಟ್ರದುರ್ಗ ಬಲಾನಿಚ ಎಂಬುದಾಗಿ ಸ್ವಾಮಿ, ರಾಜ, ಅಮಾತ್ಯ ಮಂತ್ರಿ, ಸುಹೃತ್ ಮಿತ್ರ, ಕೋಶ, ಭಂಡಾರ, ರಾಷ್ಟ್ರ, ದುರ್ಗ, ಕೋಟೆ, ಬಲ, ಸೇನಾಬಲ, ಈ 7 ಅಂಶವನ್ನು ಪ್ರಕೃತಿಯನ್ನು ಶಬ್ದದ ಅರ್ಥದಲ್ಲಿ ಬಳಸ್ತಾರೆ. ಇದೇ ರೀತಿಯಲ್ಲಿ ಸ್ತ್ರೀ ಪ್ರಕೃತಿ, ಪುರುಷ ಪ್ರಕೃತಿ ಅಂತಲೂ ಪ್ರಕೃತಿ ಶಬ್ದವನ್ನು ಬಳಸ್ತಾರೆ. ಹೀಗೆ ನಾನಾ ಅರ್ಥಗಳಿದ್ದರೂ ಸಹ ಪ್ರಧಾನವಾದ ಅರ್ಥ ಯಾವುದು ಅಂತ ಗಮನಿಸ್ಕೊಂಡು ಅದೇ ಅರ್ಥ ಈ ಉಳಿದ ಕಡೆಯ ಪ್ರಯೋಗದಲ್ಲೂ ಸಹ ಒಂದು ದೃಷ್ಟಿಯಿಂದ ಅನ್ವಯವಾಗ್ತಾ ಇರುತ್ತೆ. ಅದನ್ನ ಗಮನಿಸ್ಕೊಂಡು ತಗೋಬೇಕಾಗುತ್ತೆ. ಅಂದರೆ ಪ್ರಕೃತಿ ಅಂದರೆ ಪ್ರಧಾನವಾಗಿ ಸಮಗ್ರ ಸೃಷ್ಟಿಯಲ್ಲಿ ಒಂದು ಪುರುಷ ತತ್ವ ಜೊತೆಗೊಂದು ಪ್ರಕೃತಿ ತತ್ವ ಅಂತ ಎರಡಿದೆ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡ್ರೆ ಆಗ ಆ ಪ್ರಕೃತಿ ತತ್ವ ಅನ್ನೋದು ಏನಾಗಿದೆ ಅಂತ ಕೇಳಿದ್ರೆ ತ್ರಿಗುಣಾತ್ಮಕವಾದದ್ದು. ಸತ್ವ, ರಜಸ್, ತಮಸ್ಸು ಮೂರೂ ಒಟ್ಟುಗೂಡಿ ಒಂದು ತತ್ವವಾಗಿದೆ. ಅದನ್ನು ಪ್ರಕೃತಿ ಎಂಬುದಾಗಿ ಕರೀತಾರೆ. ಅದಕ್ಕೆ ಪ್ರಕೃತಿ ಅನ್ನೋ ಪದವನ್ನು ಯಾತಕ್ಕೋಸ್ಕರ ಬಳಸ್ತಾರೆ ಅಂತ ಕೇಳಿದ್ರೆ ಪ್ರಕರ್ಷೇಣ ಕರೋತಿ, ಅದ್ರ ಕೆಲಸ ನಿರಂತರವಾಗಿ ವಿಸ್ತಾರ ಮಾಡೋದು. ಬೀಜದ ಸ್ವಭಾವ ಏನು? ಅದ್ರ ಸ್ವಭಾವ ಎಷ್ಟೋ ಕಾಲ ತಾನು ತನ್ನ ಹಾಗೆ ಇಟ್ಕೊಂಡು ಕೂತಿರುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಸುರಕ್ಷಿತವಾಗಿ ಇಟ್ಬಿಟ್ಟಿದ್ರೆ ಹುಳ ಹೊಡಿದೇ ಇರುವಂತೆ ಹಾಗೇ ಇರುತ್ತೆ. ಆದರೆ ಅದಕ್ಕೆ ಸ್ವಲ್ಪ ನೀರು, ಗೊಬ್ಬರ ಅಥವಾ ಮಣ್ಣು ಸಿಕ್ಕುವಂಥ ವಾತಾವರಣ ಕೊಟ್ಬಿಟ್ರೆ ಏನು ಮಾಡುತ್ತದು ಅಂತ ಕೇಳಿದ್ರೆ ಕ್ರಮವಾಗಿ ವಿಕಾಸ ಹೊಂದುತ್ತೆ, ಕುಡಿ ಹೊಡೆಯುತ್ತೆ, ಒಂದು ಕಾಂಡ ಹುಟ್ಟುತ್ತೆ, ಶಾಖೆ, ಉಪಶಾಖೆ ಹುಟ್ಟುತ್ತೆ. ಅನಂತರದಲ್ಲಿ ಎಲೆ, ಮೊಗ್ಗು, ಹೂವು, ಹಣ್ಣು, ಕಾಯಿ ಇವೆಲ್ಲ ಬೆಳೆಯುತ್ತೆ. ಇದು ಅದರಿಂದ ಬೀಜವನ್ನು ಏನಂತ ಕರಿಬೋದು ಅಂದರೆ ಪ್ರಕೃತಿ ಅಂತ ಕರಿಬೋದು. ಉದಾಹರಣೆಯಾಗಿ ಬೀಜ ನಾನಾ ರೂಪದಲ್ಲಿ ಮುಂದಕ್ಕೆ ವಿಕಾಸ ಹೊಂದುತ್ತಾದ್ದರಿಂದ ಅದಕ್ಕೆ ಪ್ರಕೃತಿ ಅಂತ ಹೆಸರು ಅಂತ ಹೇಳಿದರೆ ಹೇಗೋ ಹಾಗೆ ಸಮಗ್ರ ಸೃಷ್ಟಿಯ ವಿಸ್ತಾರ ಆಗಬೇಕಾದ್ರೆ ಅದಕ್ಕೊಂದು ಬೀಜ ಬೇಕು. ಆ ಬೀಜ ಯಾವುದು ಅಂತ ಪ್ರಕೃತಿ ಅಥವಾ ಪ್ರಧಾನ ಎಂಬುದನ್ನು ಬೀಜ ಅಂತ ಅಂದ್ಕೊಂಡ್ರೆ ಅದಕ್ಕೆ ಆ ಹೆಸರು ಯಾಕೆ ಬಂತು ಅಂತ ಕೇಳಿದರೆ ಅದು ಪ್ರಕರ್ಷೇಣ ಕರೋತಿ. ಅದು ಮೂಲ ಪ್ರಕೃತಿ ಇದ್ದಿದ್ದು ಮಹತ್ವ ಅನ್ನೋ ತತ್ವವಾಗಿ ಮುಂದಕ್ಕೆ ಹೆಜ್ಜೆ ಹಾಕುತ್ತೆ. ಮಹತ್ವ ಅನ್ನೋದು ಅಹಂಕಾರ ಅನ್ನೋ ತತ್ವವಾಗಿ ಮುಂದಕ್ಕೆ ಹೆಜ್ಜೆ ಹಾಕುತ್ತೆ. ಅದರಿಂದ ಮುಂದಕ್ಕೆ ಮನಸ್ತತ್ವ ಅಂತ ಇನ್ನೊಂದು ಹುಟ್ಕೊಡುತ್ತೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತ ಇನ್ನೊಂದು ಕೌಲು ಹೊಡೆಯುತ್ತೆ. ಅದೇ ರೀತಿಯಲ್ಲಿ ಪಂಚ ತನ್ಮಾತ್ರಗಳು ಅಂತ ಇದು ಪ್ರಧಾನವಾದಂಥ ಒಂದು ಶಕ್ತಿಗಳು ಆವಿರ್ಭಾವ ಆಗುತ್ತೆ. ಆ ಪಂಚ ತನ್ಮಾತ್ರಗಳಿಂದ ಮುಂದಕ್ಕೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶವೆಂಬ 5 ತತ್ವಗಳು ವಿಕಾಸ ಆಗುತ್ತೆ. ಹೀಗೆ ಒಟ್ಟು 24 ಸ್ವರೂಪದಲ್ಲಿ ಅದು ಗೋಚರವಾಗುವಂತಹ ಸ್ವಭಾವವುಳ್ಳದ್ದಾದ್ದರಿಂದ ಅದಕ್ಕೆ ಪ್ರಕೃತಿ ಎಂಬುದಾಗಿ ಕರೆದಿದ್ದಾರೆ. ಈ ಪ್ರಕೃತಿ ಎಂಬುದು ಹೀಗೆ ವಿಸ್ತಾರವಾಗುವಾಗ ಮತ್ತೆ ಕೆಲವು ರೀತಿಯಾದಂತಹ ವಿಭಾಗವನ್ನು ಹೊಂದುತ್ತೆ. ಸ್ವಲ್ಪ ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದಾದರೆ ಸ್ತ್ರೀ ಪುರುಷಾತ್ಮಕವಾಗಿ ಆಗಿಬಿಡುತ್ತೆ ಸೃಷ್ಟಿ ವಿಸ್ತಾರ ಆಗುವಾಗ. ಅಂದರೆ ಒಂದು ಸೃಷ್ಟಿ ವಿಸ್ತಾರಕ್ಕೆ ಸಹಕಾರ ಕೊಡುವಂತಹ ಪ್ರವೃತ್ತಿ ಮಾರ್ಗದ ಕಡೆಗೆ ಹೋಗುವಂತಹ ಸ್ತ್ರೀ ಅನ್ನೋ ರೀತಿಯಾದಂಥ ಒಂದು ವಿಭಾಗ, ಪುರುಷ ಅಂತ ಇನ್ನೊಂದು ವಿಭಾಗ, ಆತ್ಮಸಾಕ್ಷಾತ್ಕಾರದ ಕಡೆಗೆ, ಮೋಕ್ಷದ ಕಡೆಗೆ ಸಾಗೋಕ್ಕೆ ಬೇಕಾಗುವ ಧರ್ಮಗಳಿಂದ ಕೂಡಿರುವಂತಹ ಇನ್ನೊಂದು ಪ್ರಕೃತಿ. ಹೀಗೆ ಸ್ತ್ರೀ ಪುರುಷ ಪ್ರಕೃತಿ ಅಂತ ಎರಡಾಗುತ್ತೆ. ಇದಕ್ಕೂ ಪ್ರಕೃತಿ ಅಂತಲೇ ಹೆಸರು. ಯಾಕೆ ಅಂದರೆ ಇದು ಸಹ ಪ್ರಕರ್ಷೇಣ ಕರೋತಿ,
ಮುಂದೆ ತನ್ನ ತನವನ್ನು ಬೆಳೆಸೋ ಹೆಜ್ಜೆ ಇಟ್ಕೊಳ್ಳುತ್ತೆ, ಬೆಳೆಸೋ ಕೆಲಸ ಮಾಡುತ್ತೆ ಅನ್ನೋ ಲಕ್ಷಣದಿಂದ ಕೂಡಿರೋದ್ರಿಂದ ಈ ಸ್ತ್ರೀ ಮತ್ತು ಪುರುಷ ಅನ್ನೋದನ್ನು ಪ್ರಕೃತಿ ಅನ್ನೋ ಶಬ್ದದಿಂದಲೇ ಕರೀತಾರೆ. ಹಾಗೆ ಸೃಷ್ಟಿ ವಿಸ್ತಾರವಾಗುವಾಗ ಸತ್ವರಜಸ್ತಮಸ್ಸು ಒಂದರ ಜೊತೆಗೆ ಒಂದು ಸೇರಿಕೊಂಡು ಈ ಸೃಷ್ಟಿ ವಿಸ್ತಾರವಾಗುವಾಗ ಸತ್ವಪ್ರಧಾನವಾದ ಒಂದು ನಡೆಯೂ ವಿಸ್ತಾರವಾಗೋದುಂಟು, ರಜಸ್ಪ್ರಧಾನವಾದ ನಡೆಯೂ ವಿಸ್ತಾರವಾಗೋದುಂಟು, ತಮಃಪ್ರಧಾನವಾದ ನಡೆಯೂ ವಿಸ್ತಾರವಾಗೋದುಂಟು. ಹಾಗಾದಾಗ ಸಾತ್ವಿಕ ಪ್ರಕೃತಿಯ ವ್ಯಕ್ತಿ, ಸಾತ್ವಿಕ ಪ್ರಕೃತಿಯ ವಸ್ತು ಇವೆಲ್ಲ ಆಗುತ್ತೆ. ಅದೇ ರೀತಿಯಲ್ಲಿ ರಜೋಗುಣ ತುಂಬ ಪ್ರಧಾನವಾಗಿದ್ದಾಗ ರಾಜಸಿಕವಾದ ವ್ಯಕ್ತಿ, ರಾಜಸಿಕವಾದ ವಸ್ತು, ಕಾಲ, ದೇಶ ಹೀಗೆಲ್ಲ ವಿಭಾಗ ಆಗುತ್ತೆ. ಅದೇ ರೀತಿಯಲ್ಲಿ ತಾಮಸವಾದಂಥ ಧರ್ಮವೇ ತುಂಬ ಪ್ರಧಾನವಾಗಿದ್ದಾಗ ತಾಮಸವಾದ ವ್ಯಕ್ತಿ, ವಸ್ತು, ಕಾಲ, ದೇಶ ಹೀಗೆಲ್ಲ ವಿಸ್ತಾರ ಆಗ್ತಾ ಹೋಗುತ್ತೆ. ಇದನ್ನು ಏನಂತ ಕರಿಬೇಕು? ಪ್ರಕೃತಿಯಿಂದಲೇ ಕರಿಬೇಕು. ಯಾಕೆಂದರೆ ಸಾತ್ವಿಕವಾದ ವಸ್ತು ತನ್ನ ತನವನ್ನು ಮತ್ತೆ ಹಿಗ್ಗಿಸ್ಕೋತ ಹೋದಾಗ ಸಾತ್ವಿಕ ತನವನ್ನೇ ಮುಂದಕ್ಕೆ ಹಿಗ್ಗಿಸ್ತಾ ಹೋಗುತ್ತೆ. ಹಿಗ್ಗಿಸೋ ಕೆಲಸ ಅಲ್ಲೂ ಇದೆ, ಪ್ರಕರ್ಷಣ ಕರೋತಿ ಅನ್ನೋ ರೀತಿಯಾದ ಲಕ್ಷಣ ಅಲ್ಲೂ ಇದೆ. ರಾಜಸ ಪ್ರಕೃತಿ ತನ್ನ ತನವನ್ನೇ ಮುಂದಕ್ಕೆ ಬೆಳೆಸೋದಕ್ಕೆ ಹೊರಡುತ್ತೆ, ಅದು ಅಲ್ಲೂ ಪ್ರಕರ್ಷಣ ಕರೋತಿ ಅನ್ನೋ ಲಕ್ಷಣವೇ ಇದೆ. ತಾಮಸ ಪ್ರಕೃತಿಯೂ ಹಾಗೆ ಇದೆ. ಆದ್ದರಿಂದ ಅದನ್ನು ಪ್ರಕೃತಿ ಅಂತಲೇ ಕರಿಬೇಕು. ಇನ್ನು ಮುಂದುವರೆದು ಹೋದರೆ ಈ ಪಾಂಚಭೌತಿಕ ಶರೀರಕ್ಕೆ ಬಂದಾಗ ವಾತಪ್ರಧಾನ, ಪಿತ್ತಪ್ರಧಾನ, ಕಫಪ್ರಧಾನ ಅಂತ ಮೂರು ರೂಪವನ್ನು ಅದೇ ತಳೆಯುತ್ತೆ. ಹಾಗೆ ತಳೆದಾಗ ವಾತಪ್ರಕೃತಿಯ ಒಬ್ಬ ವ್ಯಕ್ತಿ ಹುಟ್ಕೋತಾನೆ, ಒಂದು ಪ್ರಾಣಿ ಹುಟ್ಕೊಳ್ಳುತ್ತೆ, ಒಂದು ವಸ್ತು ಹುಟ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಪಿತ್ತಪ್ರಧಾನವಾದ್ದು, ಹಾಗೆ ಕಫ ಅಥವಾ ಶ್ಲೇಷ್ಮ ಪ್ರಧಾನವಾದ್ದು ಹುಟ್ಟುತ್ತೆ. ಇವುಗಳಿಗೂ ಪ್ರಕೃತಿ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಅವುಗಳು ಸೃಷ್ಟಿನಲ್ಲಿ ತನ್ನ ತನವನ್ನು ಮತ್ತೆ ಬೆಳೆಸೋದಕ್ಕೆ ಹೊರಡುತ್ತವೆ. ವಾತ ಪ್ರಕೃತಿ ವ್ಯಕ್ತಿ ಸಂತತಿಯನ್ನು ಬೆಳೆಸೋದಕ್ಕೆ ಹೊರಟ್ರೆ ಅವನ ತನ ಮುಂದಕ್ಕೆ ವಿಕಾಸ ಆಗುತ್ತೆ. ವಾತ ಪ್ರಕೃತಿಯ ಇನ್ನೊಂದು ವ್ಯಕ್ತಿಯನ್ನು ಹುಟ್ಟಾಕ್ತಾನೆ ಅವನು. ಕಫ ಪ್ರಕೃತಿಯ ವ್ಯಕ್ತಿ ಕಫ ಪ್ರಕೃತಿಯ ಇನ್ನೊಂದು ವ್ಯಕ್ತಿಯನ್ನು ಹುಟ್ಟಾಕ್ತಾನೆ. ಮತ್ತು ಪಿತ್ತ ಪ್ರಕೃತಿಯ ವ್ಯಕ್ತಿ ಪಿತ್ತ ಪ್ರಕೃತಿಯ ಇನ್ನೊಂದು ವ್ಯಕ್ತಿಯನ್ನು ಹುಟ್ಟಾಕ್ತಾನೆ. ಹೀಗೆ ಹೋಗ್ತಾ ಇದೆ. ನಾವು ಗಿಡ ಬರೋ ಮಳ್ಳಿಗಳನ್ನೆಲ್ಲ ನೋಡಿದ್ರೆ ಏನನ್ನಿಸುತ್ತೆ? ಗಮನಿಸಿ ನೋಡ್ಬೋದು. ನಾನಾ ರೀತಿಯಾದಂಥ ಗಿಡಮರ ಬಳ್ಳಿಗಳಿವೆ, ಒಂದರಲ್ಲೇ ನಾನಾ ರೂಪ ಇದೆ. ತೆಂಗು ಅಂತ ತೆಗೆದುಕೊಂಡ್ರೆ ಅನೇಕ ವೈವಿಧ್ಯ, ಅದರಲ್ಲಿ ಬಾಳೆ ಅಂತ ತೆಗೆದುಕೊಂಡ್ರೆ ಅನೇಕ ವೈವಿಧ್ಯ. ಅದರಲ್ಲಿ ಒಂದು ತೆಂಗಿನ ವೈವಿಧ್ಯದ ಬೆಳವಣಿಗೆಗೆ ಅದರ ಬೀಜನ ಹಾಕಿದ್ರೆ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಅದು ಹಾಗೆ ಬಾಳೆಯ ಒಂದು ವೈವಿಧ್ಯ ಇದೆ ಅಂತ ಇಟ್ಕೊಳ್ಳೋಣ. ಆ ವೈವಿಧ್ಯ ಅದರ ಕಂದನ್ನು ಅಥವಾ ಮೊಳಕೆಯನ್ನು ತೆಗೆದು ಇನ್ನೊಂದು ಕಡೆ ಹಾಕಿದ್ರೆ ಅದೇ ಜಾತಿ ವಿಸ್ತಾರ ಆಗ್ತಾ ಹೋಗುತ್ತೆ. ಅದನ್ನು ಅದು ಪ್ರಕೃತಿ ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯವಾಗಿದೆ. ಅದೇ ರೀತಿಯಲ್ಲಿ ಮನುಷ್ಯರಲ್ಲೂ ಸಹ ಆಗುತ್ತೆ. ಆದರೆ ಮನುಷ್ಯರಲ್ಲಿ ಈ ಲಕ್ಷಣ ಅಸ್ತವ್ಯಸ್ತವಾಗೋದು ಕಂಡು ಬರ್ತಾ ಇದೆ ಎಷ್ಟೋ ಜಾಗದಲ್ಲಿ. ಅದಕ್ಕೆ ಕಾರಣ ವಿವಾಹ ಸಂಬಂಧಗಳಲ್ಲಿ ಆದರ್ಶ ಏನಿದೆಯೋ ಆದರ್ಶವನ್ನು ಅನುಸರಿಸಿದಾಗ ಒಂದು ತರಹ ಇರುತ್ತೆ, ಆದರ್ಶವನ್ನು ಬಿಟ್ಟು ಬೇರೆ ತರಹ ಸಂಬಂಧ ಬೆಳೆಸಿದಾಗ ಅದು ಮುಂದಕ್ಕೆ ಇನ್ನೊಂದು ಬದಲಾವಣೆಯನ್ನು, ಪರಿವರ್ತನೆಯನ್ನು ತಂದುಕೊಡುತ್ತೆ. ಸಾಮಾನ್ಯ ವರಸಾಮ್ಯ ಅಂತ ಹೇಳೋದುಂಟು. ಒಬ್ಬ ವರ ತೆಳ್ಳು ಉದ್ದಕ್ಕಿದ್ರೆ ವಧುನು ಹಾಗಿದ್ರೆ ಚೆನ್ನು ಅಂತ. ಇಲ್ಲ, ವರ ತೆಳ್ಳು ಉದ್ದಕ್ಕಿದ್ದಾನೆ, ವಧು ದಪ್ಪ ಕುಳುಕಿದ್ದಾಳೆ ಅಂದರೆ ಇಜ್ಜತೆ ಅಂತ ಕರೆಯೋದುಂಟು. ಈ ಇಜ್ಜತೆ ವಿವಾಹ ಆದಾಗ ಮುಂದಕ್ಕೆ ಹುಟ್ಟೋ ಸಂತತಿನಲ್ಲಿ ವಾತದ ಧರ್ಮ, ಕಫದ ಧರ್ಮ, ಒಂದು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಹಿಂದೆ ಹೀಗೆಲ್ಲ ಆಗಿ ಹೊಸ ಹೊಸ ರೂಪ ಬರುತ್ತೆ, ಇಲ್ಲ ಅಂತಲ್ಲ. ಹಾಗಾಗದೇ ವಧುವರರಿಗೆ ಸಾಮ್ಯ ಇದೆ ಅಂತ ಇಟ್ಕೊಂಡು ಏನಾದ್ರು ವಿವಾಹ ನಡೀತಾ ಇದೆ ಅಂತಾದರೆ ಆಗೇನಾಗುತ್ತೆ, ಮುಂದಕ್ಕೆ ಸಂತತಿಯಲ್ಲಿ ಆ ಧರ್ಮ ವಿಶೇಷವಾಗಿ ಹಾಗೆ ಬೆಳ್ಕೊಂಡು ಹೋಗುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋದಾದರೆ ಏನು ಹೇಳಬೇಕು ಅಂತ ಕೇಳಿದ್ರೆ, ವಾತ ಪ್ರಕೃತಿಯು ಪ್ರಕರ್ಷೇಣ ಕರೋತಿ, ಏನನ್ನು ವಾತ ಪ್ರಕೃತಿಯ ವ್ಯಕ್ತಿಗಳನ್ನು ಮುಂದಕ್ಕೆ ಬೆಳೆಸುತ್ತೆ. ಪಿತ್ತ ಪ್ರಕೃತಿಯ ವ್ಯಕ್ತಿಗಳು ಪಿತ್ತ ಪ್ರಕೃತಿಯನ್ನು ಬೆಳೆಸ್ತಾರೆ, ಕಫ ಪ್ರಕೃತಿಯವರು ಕಫ ಪ್ರಕೃತಿಯನ್ನು ಬೆಳೆಸ್ತಾರೆ ಅಂತ. ಇದೇ ಹೆಜ್ಜೆಯನ್ನು ಮುಂದಕ್ಕೆ ಬ್ರಾಹ್ಮಣಾದಿ ವರ್ಣಗಳಿಗೂ ಅನ್ವಯ ಮಾಡಿದ್ದಾರೆ. ಸತ್ವರಜಸ್ತಮಸ್ಸಿನ ನಿರ್ದಿಷ್ಟವಾದ ಯೋಗದಿಂದ ಅದರ ಪರಿಣಾಮವಾದ ವಾತಪಿತ್ತ ಶ್ಲೇಷ್ಮಗಳ ಧಾತುಗಳ ಒಂದು ನಿರ್ದಿಷ್ಟವಾದ ಯೋಗದಿಂದ ಬ್ರಾಹ್ಮಣಾದಿ 4 ವರ್ಣಗಳು ಅಂತ ಇಟ್ಕೊಂಡಾಗ ಅಲ್ಲೂ ಸಹ ಪ್ರಕೃತಿ ಶಬ್ದ ಅನ್ವಯ ಆಗುತ್ತೆ. ಆಗ ಸಹಜವಾಗಿ ಪ್ರಕೃತಿ ಅನ್ನೋದು ಪ್ರಕರ್ಷೇಣ ಕರೋತಿ, ಒಬ್ಬ ಬ್ರಾಹ್ಮಣನಿಂದ ಬ್ರಾಹ್ಮಣ ಧರ್ಮ ಮುಂದಕ್ಕೆ ಬೆಳೆಯುತ್ತೆ. ಈ ರೀತಿಯಲ್ಲಿ ಮಾತುಗಳನ್ನ ಆಡ್ಕೊಂಬಂದ್ಯಾರೆ. ಹೀಗಿರೋದ್ರಿಂದ
ಆ ಪ್ರಕೃತಿಯ ಲಕ್ಷಣಗಳನ್ನು ನಾವು ಗಮನಿಸಿ ಅದಕ್ಕೆ ತಕ್ಕಂತೆ ಅವನೊಂದು ಆದರ್ಶವಾದ ಜೀವನ ಕ್ರಮವನ್ನು ವೇದೋಪನಿಷತ್ತುಗಳು ಹೇಳುವಂತೆ ಇಟ್ಕೊಂಡಿದ್ದರೆ ಅದನ್ನ ಬದಲಾಯಿಸೋಕೆ ಹೋಗಬೇಡ ಅನ್ನೋದು ಮುಖ್ಯವಾದ ವಿಷಯ. ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ತೆಗೆದುಕೋಬೋದು. ಈಗ ಒಬ್ಬ ಶ್ಲೇಷ್ಮ ಪ್ರಕೃತಿಯ ವ್ಯಕ್ತಿ ಆಗಿದ್ದರೆ ಅವನ ಲಕ್ಷಣವನ್ನು ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ದೃಢಶಾಸ್ತ್ರ ಮತಿ, ಶಾಸ್ತ್ರದ ಬಗ್ಗೆ ದೃಢವಾದ ಮತಿ ಇರುತ್ತೆ ಅಂತ. ಶಾಸ್ತ್ರನೇ ಓದ್ದೇ ಇದ್ದ ಕಾಲದಲ್ಲಿ ಇದು ಹೇಗ್ರಿ ಅನ್ವಯ ಆಗುತ್ತೆ ಅಂದರೆ, ಶಾಸ್ತ್ರ ಅಂದರೆ ಸೃಷ್ಟಿಯಲ್ಲಿರುವ ನೀತಿಯೇ ಶಾಸ್ತ್ರ ಅಂತ ಕರೀತಾ ಇರೋದು. ಶಾಸ್ತ್ರಗಳಲ್ಲಿ ಭೌತಿಕ ಕ್ಷೇತ್ರ, ದೈವಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರದ ನೀತಿ ಅಷ್ಟನ್ನು ವಿವರಿಸುವ ಕ್ರಮ ಇದೆ. ಆಧುನಿಕ ವಿಜ್ಞಾನದಲ್ಲಿ ಭೌತಿಕ ಕ್ಷೇತ್ರದ ನೀತಿಯನ್ನು ಮಾತ್ರ ಹೇಳ್ತಾರೆ. ಅದನ್ನು ದೃಢಶಾಸ್ತ್ರಮತಿ ಅಂದರೆ ಹಿಂದಿನ ಸಂಪ್ರದಾಯವನ್ನು ಅನುಸರಿಸಿ ಬರೋನಾದರೆ ಶಾಸ್ತ್ರ ನೀತಿಯನ್ನು ಬಹಳ ಭದ್ರವಾಗಿ ಅವಲಂಬಿಸ್ತಾನೆ. ಏಕೆಂದರೆ ಅದು ವೈಜ್ಞಾನಿಕ, ಅದರಲ್ಲಿ ಏನೋ ಒಂದು ಸತ್ಯ ಇದೆ, ಅದನ್ನ ಬಿಟ್ಟು ಹೋಗಬಾರ್ದು ಅಂತ ಗಟ್ಟಿ ಅದನ್ನ ಅವಲಂಬಿಸ್ತಾನೆ. ಇಲ್ಲ, ಅದರ ಗಂಧಗಾಳಿಯೂ ನನಗಿಲ್ಲ ಅಂತ ಹೊರಟಿಯಾನೆ ಅಂದರೆ ಅವನು ಯಾವುದೋ ಹೊರಗಡೆ ವಿಶ್ಲೇಷಣೆ ಮಾಡಿ ಒಂದು ಸತ್ಯವನ್ನು ಕಂಡುಕೊಳ್ಳುವಂಥ ಪ್ರವೃತ್ತಿ ಹೊರಡ್ತಾನೆ. ಅಂದರೆ ಆಧುನಿಕ ವಿಜ್ಞಾನವನ್ನು ಯಾವುದೋ ಅವಲಂಬಿಸ್ತಾನೆ ಅಂತ ಇಟ್ಕೊಂಡ್ರೆ ಆಧುನಿಕ ವಿಜ್ಞಾನದ ಬಗ್ಗೆ ದೃಢಮತಿ ಇರುತ್ತೆ ಅವನಿಗೆ. ಇದೇ ಗಟ್ಟಿ, ಇದೇ ಸರಿಯಾದದ್ದು ಅಂತ ಇರುತ್ತೆ. ಸ್ಥಿರ ಮಿತ್ರ ಧನ, ಅವನಿಗೆ ಯಾರಾದರೂ ಮಿತ್ರರಿದ್ದರೆ ಯಾವತ್ತೂ ಮಿತ್ರರೇ ಅವರು. ಇವತ್ತು ಮಿತ್ರರು ನಾಳೆ ಬಿಟ್ಬಿಟ್ಟಿಯಾನೆ, ಈಗ ಸಂಬಂಧ ಇಟ್ಕೊಂಡಿಲ್ಲ ಅಂತ ಅವನು ಮಾಡೋಲ್ಲ. ಇನ್ನೊಂದು ಪಕ್ಷದವನು ಮಾಡ್ಕೋಬೋದು, ಅವನ ಸ್ನೇಹ ಇಟ್ಕೊಂಡಿದ್ದೆ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಅಂತ ಇವನು ಹೊರಟೋಗ್ಬೋದು. ಆದರೆ ಅವನ ಸ್ವಭಾವದಲ್ಲಿ ಮತ್ತೊಮ್ಮೆ ಹೋದರೆ ಅಷ್ಟು ದಿವಸ ನನ್ನ ಜೊತೆಗೆ ಇದ್ದಿಲ್ಲಪ್ಪ, ಮಧ್ಯದಲ್ಲಿ ಬರಲೇ ಇಲ್ವಲ್ಲ, ನಾನು ಇವತ್ತು ಅದೇ ಸ್ನೇಹದಿಂದ ನಿನ್ನ ಬರ್ಮಾಡ್ಕೋತೀನಿ, ತಪ್ಪದೆ ಬಾ ಅಂತ ಕರೀತಾನೆ. ದೃಢ ಸೌಹೃದ ಅಂತ ಕರೀತಾರೆ ಅದನ್ನ. ರಾಮನಿಗೆ ಆ ರೀತಿಯಾದ ಗುಣ ಇತ್ತು ಅಂತ ನಾವು ರಾಮಾಯಣದ ವರ್ಣನೆಯಲ್ಲಿ ಕೇಳ್ತೀವಿ. ಹಾಗೆ ಧನ, ಅದು ದೃಢವಾಗಿರುತ್ತೆ. ಅಂದರೆ ಸಂಪತ್ತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾವಧಾನವಾಗಿ ತಾನೂ ಅನುಭವಿಸಿ ಬೇರೆಯವರಿಗೂ ಅನುಭವಿಸೋದಕ್ಕೆ ಬೇಕಾಗುವಂತೆ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಔದಾರ್ಯ ಇರುತ್ತೆ, ಸ್ವಂತಕ್ಕೂ ಚೆನ್ನಾಗಿ ಬಳಸ್ಕೋತಾನೆ, ಸಮಯದಲ್ಲಿ ಬೇರೆಯವರಿಗೂ ಕೊಟ್ಟು ಬಳಸ್ತಾನೆ. ಹೀಗಿರೋದ್ರಿಂದ ಲಕ್ಷ್ಮಿ ಅವನಲ್ಲಿ ದೃಢವಾಗಿರುತ್ತೆ. ಆಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ ಲಕ್ಷ್ಮಿಗೆ ಒಂದು ಸ್ವಭಾವ ಇದೆ, ಸಂಪತ್ತಿಗೊಂದು ಸ್ವಭಾವ ಇದೆ. ನಾನು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆಲ್ಲ ಹೋಗಬೇಕು ಅಂತ. ಹಾಗಿರೋದ್ರಿಂದ ಯಾರೋ ಒಬ್ಬ ಶ್ಲೇಷ್ಮ ಪ್ರಕೃತಿ ವ್ಯಕ್ತಿ ತಾನು ಬಳಸ್ಕೊಳ್ಳೋದು ಮಾತ್ರ ಅಲ್ಲದೆ ನೋಡಿ ಉತ್ತಮ ಪಾತ್ರಕ್ಕೆ ಕೊಡ್ತಾನೆ ಅಂತ ಆದರೆ ಅವನ ಬಳಿಗೆ ಲಕ್ಷ್ಮಿ ಹೋಗಿ ಸೇರೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂದರೆ ಇವನ ಬಳಿಗೆ ಹೋದರೆ ನಾನು ಇವನು ದ್ವಾರವಾಗಿ ಎಲ್ಲಿಗೆ ಹೋಗಿ ಸೇರ್ಬೋದು ಅಲ್ಲಿಗೆಲ್ಲ ಹೋಗಿ ಸೇರ್ಬೋದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೋಗಿ ಲಕ್ಷ್ಮಿ ಸೇರ್ತಾಳೆ, ಸಂಪತ್ತು ಹೋಗಿ ಸೇರುತ್ತೆ. ಪರಿಗಣ್ಯ ಚಿರಾತ್ ಆಪ್ರದದಾತಿ ಬಹು, ಏನೇ ಕಾರ್ಯ ಮಾಡೋದಾದರೂ ಪರಿಗಣ್ಯ ಚಿರಾತ್, ಚೆನ್ನಾಗಿ ಪರಿಗಣಿಸಿ ಸಮಾಲೋಚನೆ ಮಾಡಿ ಸ್ವಲ್ಪ ನಿಧಾನವಾಗಿ ಆ ಕಾರ್ಯವನ್ನು ಮಾಡಿದ್ರು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾನೆ. ಈ ಕಾರ್ಯ ನಾನು ಮಾಡಲೇಬೇಕು, ನನಗೆ ಬಹಳ ಉತ್ತಮವಾದ ಕರ್ತವ್ಯ ರೂಪವಾದಂತಹ ಕೆಲಸ ಇದು, ಇದನ್ನು ತಪ್ಪಿಸ್ಕೋಬಾರ್ದು ಅಂತ ಮಾಡ್ತಾನೆ. ಆಪ್ರದದಾತಿ ಬಹು, ಇನ್ನೊಬ್ಬರಿಗೆ ಕೊಡುವಾಗ ಬಹು ಹೆಚ್ಚು ಉದಾರತೆಯಿಂದ ಕೊಡ್ತಾನೆ, ಕೈ ಹಿಡಿದು ಕೊಡೋಲ್ಲ. ಯಾರೋ ಮಧ್ಯಾಹ್ನ ಭೋಜನ ಸಮಯಕ್ಕೆ ಅತಿಥಿಗಳಾಗಿ ಬಂದುಬಿಟ್ಟಿದ್ದಾರೆ ಅಂತಾದರೆ ಮಾಡಿದ ಅಡುಗೆಯಲ್ಲಿ ಸ್ವಲ್ಪ ಯಾವಾಗಲೂ ಜಾಸ್ತಿನೇ ಮಾಡಬೇಕು ಅಂತ ಧರ್ಮಜ್ಞರ ಶಾಸನ. ಜಾಸ್ತಿ ಮಾಡಿದ್ರೆ ಪದಾರ್ಥ ವ್ಯರ್ಥವಾಗಿಬಿಡುತ್ತಲ್ಲ ಅನ್ನೋ ಚಿಂತನೆ ಅವರಿಗಿದೆ. ಆದರೆ ಎಲ್ಲ ಆಹಾರ ವಸ್ತುಗಳನ್ನು ಮನುಷ್ಯರೇ ತಿನ್ನಬೇಕು ಅನ್ನೋ ಸ್ವಾರ್ಥ ಅವರಿಗಿಲ್ಲ. ಅಡುಗೆಯನ್ನು ಒಬ್ಬನಿಗಾಗುವಷ್ಟಾದರೂ ಜಾಸ್ತಿ ಮಾಡಬೇಕು ಅಂತ ನಿಯಮ ಮಾಡಿದ್ದನ್ನು. ಹಾಗಾದರೆ ಏನು ಮಾಡೋದು, ಒಬ್ಬನೇ ತಿಂದ್ಬಿಡೋದು? ಹಾಗಾದರೆ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟು ಮುಗಿಸ್ಬಿಡು ಅಂತ ಹೇಳೋಣವಾ ಅಂದರೆ ಖಂಡಿತ ಆಗಲ್ಲ. ಯಾಕೆಂದರೆ ಹಾಗೆ ತಿಂದರೆ ಒಂದು ತುತ್ತು ಜಾಸ್ತಿ ತಿಂದರೂ ಅದು ದೇಹನ ಕೆಡಿಸ್ಬಿಡುತ್ತೆ. ಅದು ಅವಶ್ಯಕತೆಗೆ ಮೇಲೆ ಒಂದು ತುತ್ತು ಆಹಾರವನ್ನು ಸ್ವೀಕರಿಸಬಾರ್ದು. ಹಾಗಾದರೆ ಉಳಿಯುತ್ತಲ್ಲ ಅದು ಅಂತ ಕೇಳಿದ್ರೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ವಿತರಣೆ ಮಾಡೋಕ್ಕಾಗುತ್ತೋ ವಿತರಣೆ ಮಾಡು. ಅದನ್ನು ಸ್ವೀಕರಿಸುವಂಥ ವ್ಯಕ್ತಿಗಳು ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಕ್ರಿಮಿಕೀಟಗಳಿರ್ಬೋದು. ಅದು ಸಂತೋಷವಾಗಿ ಅದನ್ನು ದಾನ ಮಾಡುವ, ಅವುಗಳು ಪ್ರಸನ್ನವಾಗಿ ಅದನ್ನು ಸ್ವೀಕರಿಸುತ್ತವೆ. ಅವುಗಳು ನಮ್ಮ ದೊಡ್ಡ ಕುಟುಂಬದಲ್ಲಿ ನಮ್ಮ ಜೊತೆಗೆ ಸೇರಿರುವಂತಹ ಸಹಯಾತ್ರಿಕರಿದ್ದ ಹಾಗೆ. ಅವರನ್ನು ಸಂತೋಷಪಡಿಸ್ಕೊಂಡೇ ಹೋಗಬೇಕು. ನಮ್ಮನೆ ಬಳಿಗೆ ಯಾಕೆ ಒಂದು ನಾಯಿ ಓಡಾಡುತ್ತೆ, ನಮ್ಮನೆ ಹತ್ತಿರ ಯಾಕೆ ಒಂದು ಹಸು ಓಡಾಡುತ್ತೆ,
ನಮ್ಮನೆ ಸುತ್ತಮುತ್ತಲೂ ಯಾವುದೋ ಒಂದು ನೊಣವೋ ಸೊಳ್ಳೆಯೋ ಈ ನೆಲದಲ್ಲಿ ಸಂಚಾರ ಮಾಡುವಂತಹ ಹುಳುವೋ ಇವೆಲ್ಲ ಯಾಕೆ ಓಡಾಡುತ್ತೆ? ಅದು ಸಹ ಯಾವುದಾದ್ರೂ ನೇರದಲ್ಲಿ ನನಗೂ ಏನಾದ್ರು ಆಹಾರ ಬೇಕು ಅಂತ ಬಯಸುತ್ತೆ. ಕೊಟ್ಟರೆ ಸ್ವೀಕರಿಸುತ್ತಲ್ಲ, ಅದು ಕೊಟ್ಟರೆ ಸ್ವೀಕರಿಸೋದೇ ಇಲ್ಲ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂಥ ಆಹಾರ ಅಲ್ಲ ಅಂತ ನಾನು ತೀರ್ಮಾನ ತೊಗೋಬೋದು. ಹಸುವಿಗೆ ಕೊಟ್ಟರೆ ಆಹಾರವನ್ನು ಸ್ವೀಕರಿಸುತ್ತೆ, ನಾಯಿಗೆ ಕೊಟ್ಟರೆ ಆಹಾರವನ್ನು ಸ್ವೀಕರಿಸುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದ ಕ್ರಿಮಿಕೀಟಗಳ ಆಹಾರವನ್ನು ಸ್ವೀಕರಿಸುತ್ತೆ. ಹಾಗಿರೋದ್ರಿಂದ ಸಮಯದಲ್ಲಿ ಹಾಗೆಲ್ಲ ಕೊಡೋದು ಒಂದು ದೊಡ್ಡ ವೇಸ್ಟ್, ವ್ಯರ್ಥವಾದ ಬಳಕೆ ಅಂತ ಭಾವಿಸಬಾರ್ದು ಅಂತ ಹೇಳುತ್ತೆ. ಇದನ್ನ ನಾನಾ ರೂಪದಲ್ಲಿ ಜ್ಞಾಪಿಸ್ಕೊಂಡು ಹೋಗಿದ್ದಾರೆ. ಅದರಿಂದ ಈ ಶ್ಲೇಷ್ಮ ಪ್ರಕೃತಿಯ ವ್ಯಕ್ತಿ ಆಪ್ರದದಾತಿ ಬಹು, ಚೆನ್ನಾಗಿ ಕೊಡ್ತಾನೆ, ಜಾಸ್ತಿ ಕೊಡ್ತಾನೆ, ಕೈ ತುಂಬಿ ಕೊಡ್ತಾನೆ, ಉದಾರವಾಗಿ ಕೊಡ್ತಾನೆ. ಪರಿನಿಶ್ಚಿತ ವಾಕ್ಯ ಪದ, ಮಾತನಾಡುವಾಗ ತುಂಬ ಚೆನ್ನಾಗಿ ಅಳೆದು ಮಾತನಾಡ್ತಾನೆ. ಪರಿನಿಶ್ಚಿತ ವಾಕ್ಯ ಪದ, ಚೆನ್ನಾಗಿ ನಿಶ್ಚಯ ಮಾಡಿ ನಾನು ಈ ಮಾತನಾಡಬೇಕು ಅಂತ ಒಂದು ವಾಕ್ಯವನ್ನು ಆಡುವಾಗ ಸಹ ಬಹಳ ನಿಶ್ಚಿತ ಮತಿ ಇರುತ್ತೆ. ಈ ಮಾತು ಹೀಗೆ ಆಡಿದ್ರೆ ಮಾತ್ರ ಇದು ಹೊಂದುತ್ತೆ, ಇಲ್ಲವ್ರು ಹೊಂದಲ್ಲ ಅಂತ. ಒಂದು ಪದವನ್ನು ಬಳಸುವಾಗ ಸಹ ಈ ಮಾತು ಆಡುವಾಗ ಈ ಪದ ಬಳಸಿ ಹೇಳಿದರೆ ಇದು ಚೆನ್ನಾಗಿ ಹೊಂದುತ್ತೆ, ಲಗತ್ತಾಗಿ ಹೊಂದುತ್ತೆ. ಹೀಗೆ ಆಲೋಚನೆ ಮಾಡಿ ಪದವನ್ನು ಬಳಸುವಂಥ ಒಂದು ಸ್ವಭಾವ ಇರುತ್ತೆ. ರಾಮಾಯಣದಲ್ಲಿ ಆರಂಭದ ಭಾಗದಲ್ಲಿ ವಾಲ್ಮೀಕಿಗಳು ನಾರದನನ್ನು ಪ್ರಶ್ನೆ ಮಾಡ್ತಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಈಗ ಈ ಪ್ರಪಂಚದಲ್ಲಿ ಯಾರು ಗುಣವಂತನಾಗಿದ್ದಾನೆ, ವೀರ್ಯವಂತನಾಗಿದ್ದಾನೆ ಅಂತ ಹೀಗೆಲ್ಲ ಹೇಳ್ಕೊಂಡು ಅನೇಕ ಪ್ರಶ್ನೆ ಹಾಕಿದ ಮೇಲೆ ರಾಮನ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ ನಾರದರು. ತ್ರಿಲೋಕ ಜ್ಞಾನಿಗಳು ವಿವರಣೆಯನ್ನು ಕೊಡ್ತಾರೆ. ಕೊಡುವಾಗ ಮುಂದೆ ಹನುಮಂತ ಲಂಕೆಗೆ ಹೋದ, ಸೀತೆಯನ್ನು ನೋಡ್ದ, ಮುದ್ರೆ ಉಂಗುರವನ್ನು ಅಲ್ಲಿಗೆ ತಲುಪಿಸ್ದ. ಅನಂತರ ಆಕೆಯ ಸಂದೇಶವನ್ನು ಹೊತ್ತು ಹಿಂತಿರುಗಿ ಬಂದ. ರಾಮನಿಗೆ ಅದನ್ನು ನಿವೇದನೆ ಮಾಡಬೇಕು ಅಂತ ಹೊರಟ. ನಿವೇದನೆ ಮಾಡುವಾಗ ಉದ್ದಕ್ಕೆ ಮೊದಲು ಪುರಾಣ ಸಾಕಷ್ಟು ಹೇಳ್ಬೋದಿತ್ತು. ಹೋದ ಕೂಡಲೇ ಏನು ಹೇಳ್ಬೋದಿತ್ತು? ನಾನು ಇಂಥ ಕಡೆಗೆ ಹೋಗಿ ನಿಂತ್ಕೊಂಡೆ, ಹೀಗೆ ಜಿಗಿದೆ, ಸಮುದ್ರ ಇಷ್ಟು ವಿಸ್ತಾರವಾಗಿತ್ತು, ದಾರಿಲಿ ಹೀಗೊಂದು ಆತಂಕ ಉಂಟಾಯಿತು, ಅದನ್ನು ದಾಟಿದೆ. ಆಮೇಲೆ ಇಂಥ ಕಡೆಗೆ ಹೋದೆ, ಅಲ್ಲೊಂದು ಲಂಕೆಯ ತೋರಣ ಇತ್ತು, ಆ ತೋರಣನೆಲ್ಲ ಮುರಿದು ಹಾಕಿದೆ. ಹೀಗೆಲ್ಲ ವಿಸ್ತಾರವಾಗಿ ಮಾತನಾಡ್ಬೋದಿತ್ತು. ಹಾಗೆ ಮಾತಾಡೋಲ್ಲ ಅವನು. ಮತ್ತೇನು ಮಾತಾಡ್ತಾನೆ ಅಂದರೆ, ಮೊದಲು ಹೇಳೋದೇನಪ್ಪ ಅಂದರೆ, ದೃಷ್ಟ ಸೀತೇತಿ ತತ್ವತಃ. ದೃಷ್ಟಾನು ಶಬ್ದವನ್ನು ಮೊದಲು ಬಳಸ್ತಾನೆ. ನಾನು ನೋಡಿದೆ ಅಪ್ಪ ಅಂತ ರಾಮಂಗೆ ಎಲ್ಲೊಂಚೂರು ಆತಂಕ ಆಗುತ್ತೋ. ಬರೀ ಸೀತಾ ಅಂತ ಹೇಳಿದರೆ ಸೀತೆ ನೋಡಿದೆ, ಸೀತೆ ನಾನು ನೋಡೋ ಅಷ್ಟೊತ್ತಿಗೆ ಸತ್ತು ಹೋಗಿದ್ಲು ಅಂತ ಎಲ್ಲರೂ ಹೇಳಿಬಿಟ್ರೆ, ಸೀತೆ ಯಾರನ್ನೋ ಬೇರೆಯವ್ರನ್ನ ಒರೆಸ್ಬಿಟ್ಟಿದ್ದಾಳೆ ಪೂರ್ತಿ, ನೀನು ಆಲೋಚನೆ ಮಾಡಬೇಡ ಅಂತ ಹೇಳೋಕೆ ಹೊರಟಿದ್ರೆ ಅಂತ ಹೀಗೆಲ್ಲ ಸಂದೇಹಗಳಿಗೆಲ್ಲ ಅವಕಾಶ ಬರುತ್ತೆ. ಅದೇ ದೃಷ್ಟ ಅಂತ ಹೇಳಿಬಿಟ್ರೆ ಮೊದಲು ಸೀತೆ ಬಗ್ಗೆ ಅನೇಕ ಸಂದೇಹಗಳು ಅಷ್ಟು ಹೊರಟೋಗ್ಬಿಡುತ್ತೆ. ಆಮೇಲೆ ಸೀತಾ ಅನ್ನೋ ಶಬ್ದ ಬಳಸಿದ್ರೆ ಸಾಕಾಗುತ್ತೆ. ದೃಷ್ಟ ಸೀತಾ ಇತಿ ತತ್ವತಃ. ತತ್ವತಃ ನಾನು ಸೀತೆಯನ್ನು ನೋಡಿದೆಪ್ಪ ಅನ್ನುವಾಗ ಸೀತೆಯನ್ನೋ ಪದ ಮೊದಲು ಬಳಸ್ತೇನೆ. ದೃಷ್ಟಾನೋ ಪದವನ್ನು ಮೊದಲು ಬಳಸಿದ್ದಕ್ಕೆ ಅದು ಹನುಮಂತನ ಒಂದು ವಾಗ್ಮಿತೆ ಮತ್ತು ಪದವಾಕ್ಯಗಳನ್ನು ಬಳಸುವಾಗ ಅವನಿಗಿರುವಂಥ ಪ್ರೌಢಿಮೆಯನ್ನು ತಿಳಿಸುತ್ತೆ ಅಂತ ಹೇಳೋದುಂಟು. ಇದು ತುಂಬ ಚೆನ್ನಾಗಿದೆ, ಸತ್ಯವಾದ ವಿಷಯ. ಅದು ಮಾತನಾಡುವಾಗ ಹೀಗೆಲ್ಲ ವಿಷಯ ಇರುತ್ತೆ. ಯಾವ ಪದ ಬಳಸಬೇಕು ಮೊದಲು, ಯಾವ ಪದ ನಂತರ ಬಳಸಬೇಕು ಅಂತ. ಯಾರೋ ಈ ಕೆಲಸ ಮಾಡಿದ್ರು ಅಂತ ಕೇಳಿದ್ರೆ ನಾನು ಮಾಡಿದೆ. ಇದು ಸಾಮಾನ್ಯವಾಗಿ ನಮ್ಮ ವರಸೆ. ಯಾಕೆಂದರೆ ನಾವೇನೋ ಕೆಲಸ ಮಾಡಿರ್ತೀವಿ ಅನ್ನೋ ಕಾರಣಕ್ಕೆ. ಅದೇ ಯಾರೋ ಒಬ್ಬ ತುಂಬ ವಿವೇಕವಂತನಾದ ವ್ಯಕ್ತಿ ಆದರೆ ಅವನು ಆಡೋ ಭಾಷೆ ಬೇರೆ ಥರ ಇರುತ್ತೆ. ಸಂಸ್ಕೃತವನ್ನು ಅವಲಂಬಿಸಿ ಆಲೋಚನೆ ಮಾಡಿದ್ರೆ ಮಯಾ ಕೃತಮ್ ಅಂತ ಹೇಳ್ತಾನೆ. ಯಾರು ಈ ಕೆಲಸ ಮಾಡಿದ್ದು ಅಂತ ಕೇಳಿದರೆ ಮಯಾ ಕೃತಮ್ ಅಂದರೆ ನನ್ನಿಂದ ಮಾಡಲ್ಪಟ್ಟಿತು ಅಂತ ಹೇಳ್ತಾನೆ. ನಾನು ಮಾಡಿದೆ ಅಂತ ಹೇಳಲ್ಲ ಅದು. ಏಕೆಂದರೆ ನಾನು ಮಾಡಿದೆ ಅಂತ ಹೇಳಿದ್ರೆ ಭಾವ ಬೇರೆ ಆಗುತ್ತೆ. ನನ್ನಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳಿದರೆ ಭಾವ ಬೇರೆ ಆಗುತ್ತೆ. ಅದರಲ್ಲಿ ನಾನು ಮಾಡಿದೆ ಅಂದರೆ ಅಹಂಕಾರದ ನಡೆ ಅಲ್ಲಿ ಬೆಳೆಯುತ್ತೆ. ಅದು ನನ್ನಿಂದ ಮಾಡಲ್ಪಟ್ಟಿತ್ತು ಅಂದರೆ ಹಾಗಲ್ಲ. ಕಾರ್ಯ ನನ್ನಿಂದ ನಾನು ದ್ವಾರ ಆದೆ. ಯಾರು ಮಾಡಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ನನಗೆ, ನಡೀತಪ್ಪ
ಅನ್ನುವ ಭಾವ ಇದೆ ಅಲ್ಲಿ, ನನ್ನಿಂದ ಮಾಡಲ್ಪಟ್ಟಿತು ಅಂತ. ಇದು ಸಂಸ್ಕೃತ ಶೈಲಿ. ಆದ್ದರಿಂದ ಸಂಸ್ಕೃತದಲ್ಲಿ ಹೆಚ್ಚಿನ ಪ್ರಯೋಗ ಕರ್ಮಣಿ ಪ್ರಯೋಗ. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆ್ಯಕ್ಟಿವ್ ವಾಯ್ಸ್ ಅಂದರೆ ಕರ್ತರಿ ಪ್ರಯೋಗ, ಅದು ತುಂಬ ಕಡಿಮೆ. ಕರ್ಮಣಿ ಪ್ರಯೋಗ ಅತಿಶಯವಾಗಿ. ಅದು ಯಾಕೆ ಬಂತು ಅಂದರೆ, ಮಾಡೋರು ಯಾರು, ಮಾಡಿಸೋರು ಯಾರು, ನನ್ನ ಪಾತ್ರ ಏನು ಅಂತ ಒಂದು ವಿಶ್ಲೇಷಣೆ ಸಂಪೂರ್ಣ ಬುದ್ಧಿಯಲ್ಲಿ ಕೂತ್ಕೊಂಡಿದ್ರೆ ಆಗ ಅವನ ಮಾತಿನ ನಡೆ ಬೇರೆ ಆಗುತ್ತೆ. ಹಾಗೆ ಆ ಪರಿಪೂರ್ಣವಾದ ತಿಳುವಳಿಕೆ ಇಲ್ಲದೇ ಇದ್ದಾಗ ಮಾತಿನ ನಡೆ ಬೇರೆ ಆಗುತ್ತೆ. ಇಂಥದ್ದನ್ನು ಕಾವ್ಯ ನಾಟಕಗಳಲ್ಲಿ, ಸತ್ಕವಿಗಳ ಮಾತಿನ ವರಸೆಯಲ್ಲಿ ತುಂಬ ನೋಡ್ಬೋದು. ಸಮಾಧಾನವಾಗಿ ಹುಡುಕಿ ನೋಡಿದ್ರೆ ಭಲೆ ಅಂತ ಮೆಚ್ಚಬೇಕು, ಎಷ್ಟು ಸುಂದರವಾಗಿ ಆಡುವ ಮಾತನ್ನು ಆಡಿದ್ದಾರೆ ಇಲ್ಲಿ ಅಂತ. ಹೀಗೆ ಒಬ್ಬ ಶ್ಲೇಷ್ಮ ಪ್ರಕೃತಿ ವ್ಯಕ್ತಿನಲ್ಲಿ ಪದ ವಾಕ್ಯಗಳನ್ನು ಬಳಸುವಾಗ ತುಂಬ ನಿಶ್ಚಿತವಾದ ಮತಿ ಇರುತ್ತೆ. ಇದೇ ಪದನ ಹೇಳಿ ಬಳಸಬೇಕು, ಹೀಗೆ ವಾಕ್ಯವನ್ನು ಹೇಳಬೇಕು. ಇಲ್ಲದೆ ಹೋದರೆ ವಿಷಯವನ್ನು ನಾನು ವ್ಯವಸ್ಥಿತವಾಗಿ ಇನ್ನೊಬ್ಬನಿಗೆ ಕೊಟ್ಟಂತೆ ಆಗೋಲ್ಲ ಅವನಿಗೆ ಅನಿಸುತ್ತೆ. ಅವನಿಗೆ ಗುರು ಮಾನಕರಶ್ಚ ಭವೇತ್ ಸದಾ. ಅದೇ ರೀತಿಯಲ್ಲಿ ಯಾರಾದರೂ ಗುರುಸ್ಥಾನದವರು ಕಂಡು ಬಂದರೆ ಅವರಿಗೆ ಸನ್ಮಾನ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾನೆ ಅಂತ. ಅದೊಂದು ಪ್ರಕೃತಿ ದತ್ತವಾಗಿ ಬರುವಂಥ ಗುಣ ಶ್ಲೇಷ್ಮ ಪ್ರಕೃತಿಗೆ. ಯಾತಕ್ಕೆ ಅಂತ ಕೇಳಿದರೆ ಅವನು ಸಾವಧಾನ ಚಿತ್ತ ಮತ್ತು ಸ್ಮರಣೆ ತುಂಬ ಚೆನ್ನಾಗಿದೆ. ಸಾವಧಾನ ಚಿತ್ತವಾದವನಿಗೆ ವಿಷಯ ಗ್ರಹಿಸುವಾಗ ಏಕಾಗ್ರತೆ ತುಂಬ ಇರುತ್ತೆ. ಆ ಕಡೆ ಈ ಕಡೆ ಚದುರಲ್ಲ ಬುದ್ಧಿ, ಅಲ್ಲೇ ಎಷ್ಟೋ ಹೊತ್ತು ರಮಿಸುತ್ತೆ. ಆಗ ಗಾಢವಾಗಿ ಮನಸ್ಸಿನೊಳಗಡೆ ಕೂತ್ಕೊಳ್ಳುತ್ತೆ ಅದು. ಅದರಿಂದ ಸ್ಮೃತಿ ಜಾಸ್ತಿ ಅವನಿಗೆ. ಸ್ಮೃತಿ ಜಾಸ್ತಿ ಇದ್ದಾಗ ಯಾರೋ ಒಬ್ಬರು ಬಂದ್ಯಾರೆ 25 ವರ್ಷದ ನಂತರದಲ್ಲಿ ಅಂತಾದರೂ 25 ವರ್ಷದ ಹಿಂದೆ ನನಗೆ ಇವ್ರು 4 ಅಕ್ಷರ ಕಲಿಸಿದವರು ಅನ್ನೋ ನೆನಪು ಅವನಿಗೆ ಪೂರ್ತಿ ಇರುತ್ತೆ, ಮರೆತು ಹೋಗಲ್ಲ. ಯಾಕೆಂದರೆ ಸ್ಮೃತಿ ಅಷ್ಟು ಗಹನವಾಗಿರುತ್ತೆ. ಆಗ ಅವನು ಏನು ಮಾಡಬೇಕಾಗತ್ತೆ ಅಂತ ಕೇಳಿದ್ರೆ, 2 ಅಕ್ಷರ ಹೇಳಿಕೊಟ್ರೇನಂತೆ, ಆ 2 ಅಕ್ಷರವನ್ನು ಕಲಿತ ನಂತರದಲ್ಲಿ ತಾನೇ ಮುಂದಿದ್ದೆಲ್ಲ ನಾನು ಕಲ್ತಿರೋದು. ಯಾರೋ ಒಬ್ಬ ಮೊದಲನೇ ಸೋಪಾನವನ್ನು, ಸ್ಟೆಪ್ಪನ್ನು ಹತ್ತೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಅಂದರೆ, ಮೇಲ್ಗಡೆ ತುದಿಗೆ ಹತ್ತಬೇಕಾದ್ರೆ 100 ಹೆಜ್ಜೆಗಳಿದೆ. ಯಾರೊಬ್ಬ ಕೊನೆಯಲ್ಲಿ ಮಾರ್ಗದರ್ಶನ ಕೊಟ್ಟವನು ಇರ್ಬೋದು, ನೋಡಿ ಹೀಗೆ ಹೋಗ್ಬೇಕು ಮುಂದಿನ ಹೆಜ್ಜೆನ ಅಂತ. ಅದ್ರಲ್ಲಿ ಮೊದಲನೇ ಹೆಜ್ಜೆ ಇಡೋಕೆ ಯಾರೊಬ್ಬ ಹೇಳ್ಕೊಟ್ನಲ್ಲ, ಆ ಕಾರಣದಿಂದ 1 ಹೆಜ್ಜೆ ದಾಟಿದ ಮೇಲೆ ಉಳಿದಿದ್ದೆಲ್ಲ ಸಾಧ್ಯವಾಗಿತ್ತು. ಅದನ್ನ ಮೊದಲನೇ ಹೆಜ್ಜೆ ಕಲಿಸ್ಕೊಟ್ನಲ್ಲ, ಅವನಿಗೆ ಒಂದು ಸ್ಥಾನ ಇದ್ದೇ ಇದೆ. ಅದನ್ನ ಕಳ್ಸೋಕ್ಕಾಗುತ್ತಾ? ಆಗೋಲ್ಲ. ಹೀಗೆ ಗಹನವಾಗಿ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ತನಗೆ ಯಾರ್ಯಾರು ಎಲ್ಲೆಲ್ಲಿ ಉಪಕಾರ ಮಾಡಿದಾರೋ ಅದನ್ನು ತುಂಬ ಚೆನ್ನಾಗಿ ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಾನೆ. ಮತ್ತು ಆಯಾ ಸಮಯದಲ್ಲಿ ಆ ಸ್ಮರಣೆ ಚೆನ್ನಾಗಿ ಆದಾಗ ಏನು ಗೌರವವನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಾನೆ. ಅದರಿಂದ ಗುರು ಮಾನಕರಶ್ಚ, ಗುರುಸ್ಥಾನದವ್ರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಮಾನ ಅಂದರೆ ಸಮ್ಮಾನವನ್ನು ಮಾಡುವಂಥ ಪ್ರವೃತ್ತಿ ಇರುತ್ತೆ, ಗೌರವಿಸುವಂಥ ಪ್ರವೃತ್ತಿ ಇರುತ್ತೆ. ಸಮ್ಮಾನ ಅಂತಂದಾಗ ನಾವು ಇವತ್ತು ಈ ಪದಗಳನ್ನೆಲ್ಲ ಹೇಗೇಗೋ ಬಳಸ್ತಾ ಇದ್ದೀವಿ. ಸಮ್ಮಾನ ಅಂದರೆ ಒಂದು ಶಾಲು ಹೊಚ್ಚಿ, ಒಂದು ಹಾರ ಹಾಕಿ, ಒಂದು ಪುಷ್ಪಗುಚ್ಛವನ್ನು ಕೈ ಕೊಟ್ಟು, ಏನಾದ್ರು ಇನ್ನೊಂದು ಯಾವುದಾದ್ರು ಉಪಯೋಗಕ್ಕೆ ಬರದೇ ಇರುವಂಥ ಒಂದು ಅಲಂಕಾರದ ಪದಾರ್ಥವನ್ನು ಅದಕ್ಕೆ 5,000 10,000 ಖರ್ಚು ಮಾಡಿರಬೇಕು, ಅದನ್ನು ಕೈ ಕೊಡಬೇಕು. ಹೀಗಾದರೆ ಸಮ್ಮಾನ ಮಾಡಿದರು ಅಂತ. ಅದಲ್ಲ, ಸಮ್ಮಾನ ಅನ್ನೋ ಒಂದು ಮನೋಭಾವ, ಅದು ಪ್ರಧಾನವಾಗಿ. ಆ ಮನೋಭಾವ ಮುಖ್ಯವೇ ಹೊರತು ಉಳಿದಿದ್ದು ಮುಖ್ಯ ಅಲ್ಲ. ಪ್ರೀತಿಯಿಂದ ಭಾವಿಸ್ಬಿಟ್ರೆ ಒಂದು ಮಾತು, ತಮ್ಮಿಂದ ತುಂಬ ಉಪಕಾರ ಆಗಿದೆ, ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ನೀವು ಕಲಿಸಿಕೊಟ್ಟ 4 ಅಕ್ಷರ ನನಗೆ ಇವತ್ತು ಇಷ್ಟು ಮಟ್ಟಿಗೆ ವಿದ್ಯೆಯನ್ನು ಸಂಪಾದನೆ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದೆ, ತುಂಬ ಧನ್ಯವಾದ, ನಾನು ಸದಾ ನೆನಪಿಟ್ಕೊಂಡಿರ್ತೀನಿ ನಿಮ್ಮನ್ನು. ಒಂದು 4 ಮಾತಾಡಿದ್ರೆ ಸಮ್ಮಾನ ಸಂದೋಯ್ತು ಅಂತ. ಆದರೆ ಈ ಥರ 4 ಮಾತು ಆಡೋ ಮನಸ್ಸಿಲ್ಲ, ಬಂದಿಯಾರ ಅನ್ನೋ ಕಾರಣಕ್ಕೆ ಒಂದು ಶಾಲು ಹೊತ್ತಿಸಿ ಹಾರ ಹಾಕಿದ್ರೆ ಅದು ಕೃತ್ರಿಮವಾದಂಥ ನಡೆಯಾಗುತ್ತೆ. ಅದು ಸಮ್ಮಾನ ಆಗಲ್ಲ ವಸ್ತುತಃ. ಅದೆಲ್ಲ ಸಮ್ಮಾನ ಮಾಡೋ ಕ್ರಮ, ಅದು ಹೃದಯ ಬಿಚ್ಚಿ ಮಾಡಬೇಕಾದದ್ದು, ಅದೇ ಸಮ್ಮಾನ. ಹಾಗೆ ಸಮ್ಮಾನ ಮಾಡೋ ಪ್ರವೃತ್ತಿ ಇರುತ್ತೆ. ಯಾರಿಗೆ ಅಂದರೆ ಶ್ಲೇಷ್ಮ ಪ್ರಕೃತಿಯವನಿಗೆ. ಹೀಗೆ ಪ್ರಕೃತಿಯ ಲಕ್ಷಣವನ್ನು ನಿರೂಪಣೆ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಕೊಡುವಾಗ, ಸಿಂಹ ಅಶ್ವ ಗಜ ಗೋ ವೃಷೈ ತಾರ್ಕ್ಷ್ಯ ಹಂಸ ಸಮಾನೂಕಾ ಶ್ಲೇಷ್ಮ ಪ್ರಕೃತಿಯೋ ನರಾಹ. ಸಿಂಹ ಅದಕ್ಕೆ ಪ್ರಕೃತಿ ಇದೆ, ಅದು ಶ್ಲೇಷ್ಮ ಪ್ರಕೃತಿ, ಅದೇ ಪ್ರಧಾನ. ಅದಕ್ಕೆ ಅದರ ನಡೆ ಹೇಗೆ ಅಂತ ನೋಡ್ಕೋಬೇಕು, ಗೊತ್ತಾಗುತ್ತೆ. ನರಿನೂ ಇದೆ, ನಾಯಿನೂ ಇದೆ, ಸಿಂಹನೂ ಇದೆ. ಹೊರಗಡೆ ನೋಡೋಕ್ಕೆ ಸ್ವಲ್ಪ ಮಟ್ಟಿಗೆ ಸಾಮ್ಯ ಕಾಣಿಸುತ್ತೆ ಆಕಾರದಲ್ಲಿ.
ಆದರೆ ಪ್ರಕೃತಿ ಪೂರ್ತಿ ಬೇರೆಯೇ ಅದು. ಸಿಂಹ ನಿರಂತರವಾಗಿ ಸುಮ್ಮನೆ ಓಡಾಡ್ತಾ ಇರೋದಿಲ್ಲ. ಅದು ಎಲ್ಲೋ ಒಂದು ಕಡೆಯಲ್ಲಿ ಮಿತವಾಗಿ ಸಂಚಾರ ಮಾಡ್ಕೋತಾ ಒಂದು ಕಡೆ ಮಲ್ಕೊಂಡಿರುತ್ತೆ, ನೋಡ್ತಾ ಸುಮ್ಮನೆ ಕೂತಿರುತ್ತೆ. ಅದರಲ್ಲಿ ಕ್ರಿಯಾಕಲಾಪ ಕಡಿಮೆ. ಸಿಂಹದ ಹಾಗೆ ನಾಯಿನೂ ಕಾಣಿಸುತ್ತೆ. ತಮಾಷೆ ಹೇಳೋದುಂಟು ನಾಯಿಯನ್ನು ಗ್ರಾಮಸಿಂಹ ಎಂಬುದಾಗಿ. ಅದಕ್ಕೆ ನಾಯಿ ಅಂತ ಕರಿಬೇಕು ಅಂತಂದ್ರೆ ಯಾಕೋ ಒಪ್ಪಿಗೆ ಆಗಲಿಲ್ಲ ಅಂತಂದಾಗ ಹೇಳೋದುಂಟು. ಏನಪ್ಪ ಅಂದರೆ ಹತ್ರ ಗ್ರಾಮಸಿಂಹ ಆಗಚ್ಚತಿ ಅಂತ. ಇಲ್ಲಿ ಗ್ರಾಮಸಿಂಹ ಬರ್ತಾ ಇದೆ ಅಂತ. ಅಂದರೆ ಸಿಂಹದ ಒಂದು ಹೋಲಿಕೆ ಇದೆ ಅಂತ. ಅದ್ರ ಹೋಲಿಕೆ ಹೊರಗಡೆ ಆಕಾರ ಮಾತ್ರದಲ್ಲಿ ಅಷ್ಟೇ ಹೊರತು ಪ್ರಕೃತಿ ಅಂತ ನೋಡಿದಾಗ ಸಿಂಹದ ಪ್ರಕೃತಿ ಶ್ಲೇಷ್ಮ ಪ್ರಕೃತಿ, ನಾಯಿಯ ಪ್ರಕೃತಿ ವಾತ ಪ್ರಕೃತಿ, ತುಂಬ ಭಿನ್ನ. ಅದು ಒಂದಕ್ಕೊಂದು ಕೊಂದಲ್ಲ, ಅದು ಆ ಮಟ್ಟಕ್ಕಿದೆ ಅದು. ಅದರಿಂದ ಸಿಂಹ ಅನ್ನೋದು ಶ್ಲೇಷ್ಮ ಪ್ರಕೃತಿಯ ಪ್ರಾಣಿ. ಅಶ್ವ ಕುದುರೆ ಶ್ಲೇಷ್ಮ ಪ್ರಕೃತಿಯ ಪ್ರಾಣಿ. ಗಜ ಗೋ ವೃಷ, ಗಜ ಆನೆ, ಗೋವು, ವೃಷ ಎತ್ತು. ಹಕ್ಕಿಗಳಲ್ಲಿ ತಾರ್ಕ್ಷ್ಯ ಅಂದರೆ ಗರುಡ, ಹಂಸ, ಇವುಗಳ ಪ್ರಕೃತಿಗೆ ಸಮಾನವಾದಂಥ ಲಕ್ಷಣಗಳಿಂದ ಕೂಡ್ಕೊಂಡಿರ್ತಾರೆ ಶ್ಲೇಷ್ಮ ಪ್ರಕೃತಿಯ ನರರು ಎಂಬುದಾಗಿ ಹೀಗೆ ಒಂದು ವಿವರಣೆ ಕೊಡ್ತಾರೆ. ಇದೊಂದು ವಿಜ್ಞಾನ ಇದೀಗ. ಇದನ್ನು ನಾವು ಗೊಡ್ಡು ಅಂತ ಅಂದ್ಕೊಂಡ್ರೆ ನಾವು ಗೊಡ್ಡಾಗ್ತೀವಿ. ಇದನ್ನು ಅರ್ಥ ಮಾಡ್ಕೊಂಡು ಇದ್ರ ಹಿನ್ನೆಲೆಯಲ್ಲಿ ವಿಸ್ತಾರವಾಗಿ ಒಂದು ವಿಭಾಗ, ವಿಜ್ಞಾನದ ವಿಭಾಗ, ಶಾಸ್ತ್ರದ ವಿಭಾಗ ದೇಶದಲ್ಲಿ ಬೆಳೆದಿದೆ. ಸಹಸ್ರ ವರ್ಷಗಳಿಂದ ಕಾರ್ಯ ಮಾಡಿದೆ. ಇವತ್ತು ಆಯುರ್ವೇದ ಆಧುನಿಕ ವಿಜ್ಞಾನಕ್ಕೆ ಹೋಲಿಸಿದಾಗ ಕೆಲವು ಸೌಲಭ್ಯಗಳನ್ನು ಹೊಂದಿಲ್ಲ, ಹೀಗೆಲ್ಲ ಹಳಿದು ಮಾತನಾಡುವಂಥದ್ದುಂಟು. ಅದು ಆಗಿರೋದು ಹೌದು. ಕಾರಣ ದೇಶದಲ್ಲಿ ಅನೇಕ ಉಪಟಳಗಳು ಗತಿಸಿ ವಿದ್ಯೆಗಳ ನಾಶ ಆಗಿದೆ. ಈಗ 1000-2000 ವರ್ಷಗಳ ಹಿಂದೆ ವಿದ್ಯೆ ಯಾವ ಪೂರ್ಣ ರೂಪದಿಂದ ಇತ್ತೋ ಅದೇ ಪೂರ್ಣ ರೂಪದಿಂದ ಇವತ್ತಿದೆಯಾ ಅಂದರೆ ಇವತ್ತಿಲ್ಲ. ಅದನ್ನು ಇವತ್ತಿರೋದನ್ನು ನೋಡಿಬಿಟ್ಟು ವಿದ್ಯೆ ಬಗ್ಗೆ ಹಳಿದು ಮಾತನಾಡಿದ್ರೆ ತಪ್ಪಾಗುತ್ತೆ. ಯಾರೋ ಒಬ್ಬ ತಂದೆ 95-98 ವಯಸ್ಸಾಗ್ಬಿಟ್ಟಿದೆ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕಿವಿ ಸರಿಯಾಗಿ ಕೇಳಿಸಲ್ಲ, ಮೈಯೆಲ್ಲ ಸುಕ್ಕಟ್ಕೊಂಡ್ಬಿಟ್ಟಿದೆ, ಕೋಲು ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಹೀಗಿದೆ ಅಂತಂದಾಗ ಇವನು ನೋಡಿಕೊಂಡು ಈ ನಮ್ಮ ಅಪ್ಪ ಏನೋ ಭಾರಿ ದೊಡ್ಡ ಕೆಲಸ ಮಾಡಿದ್ದ ಅಂತ ಯಾರ್ಯಾರು ಹೇಳ್ತಾರೆ. ಅಯ್ಯೋ ಸಾಧ್ಯನಾ ಇದು ಅಂತ ಮಾತನಾಡಿದರೆ ಮೂರ್ಖ ಅಂತ ಆಗ್ತೀವಿ ನಾವು. ಅದು ಇವತ್ತಿನ ಕಂಡೀಷನ್ ಹೀಗಾಗಿದೆ ಅಂತ ಅರ್ಥ. ಅವನು ಯೌವನದಲ್ಲಿ ಹೇಗಿದ್ದ ನಿಂಗೆ ಹೆಂಗೆ ಗೊತ್ತದು? ನೀನು ಇದನ್ನು ಭಾಳ ಸಾವಧಾನವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಉತ್ತರ ಹೇಳಬೇಕಾಗುತ್ತೆ. ಹಾಗೆ ಇವತ್ತಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ. ಯಾಕೆ ಅಸ್ತವ್ಯಸ್ತವಾಗಿದೆ ಅಂದರೆ ಪಾರಂಪರ್ಯ ಅಂತ ಒಂದಿತ್ತು, ಆನುವಂಶೀಯವಾಗಿ ವಿದ್ಯೆಯ ಕಲಿಕೆ ಅಂತಿತ್ತು. ಆಗ ಅದು ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ ಭಾಳಷ್ಟು ವಿಷಯಗಳು. ಅಲ್ಲಿ ಅಂತಃಸ್ಫೂರ್ತಿ ಸೇರ್ಕೊಂಬಿಡುತ್ತೆ ಒಳಗಡೆಗೆ. ತಾನಾಗಿ ಗೊತ್ತಿಲ್ಲದ ವಿಷಯವೂ ಬುದ್ಧಿಗೆ ಭಾಸವಾಗುವಂಥ ವಿಚಿತ್ರವಾದ ನಡೆ ಹುಟ್ಕೊಳ್ಳುತ್ತೆ. ಗೊತ್ತಿರೋ ವಿಷಯವನ್ನು ಬಹಳ ಬೇಗ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ನಡೆ ಬರುತ್ತೆ. ಗೊತ್ತಿರೋ ವಿಷಯವನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬೇಕಾಗುವಂಥ ಚಟುವಟಿಕೆ ಮೈನಲ್ಲಿ ಹುಟ್ಕೊಂಡಿರುತ್ತೆ. ಹೀಗೆಲ್ಲ ಇದ್ದಾಗ ವಿದ್ಯೆಯಲ್ಲಿ ಒಂದು ಪೂರ್ಣತೆ ಇರುತ್ತೆ. ಅದೇ ಹಾಗಲ್ಲದೆ ಈ ಪರಂಪರೆಯಿಂದ ಬರೋದು ಅನ್ನೋದನ್ನು ಬಿಟ್ಟು ಕಂಡವ್ರು ಕಂಡುದನ್ನು ಕಲಿತೇವೆ ಅನ್ನೋ ರೀತಿಯಾದಂಥ ಹೆಜ್ಜೆ ಇಟ್ಟಾಗ ಇದರಲ್ಲಿ ಎಷ್ಟೆಷ್ಟು ಅಂಶ ನಷ್ಟವಾಗುತ್ತೆ ಅನ್ನೋದು ಒಂದು ಅಂಶ ಇದೆ. ಇದ್ರ ಜೊತೆಗೆ ಹಾಗೆಯೇ ಕಾಲದಲ್ಲಿ ತಿಳುವಳಿಕೆ ನಷ್ಟ ಆಗಿದೆ ತುಂಬ ದೊಡ್ಡ ಮಟ್ಟಕ್ಕೆ. ಅದರ ಪರಿಣಾಮ ಇವತ್ತು ಅಪರಿಪೂರ್ಣತೆ ಎಲ್ಲರೂ ಇರ್ಬೋದು. ಅಂದು ಮಾತ್ರಕ್ಕೆ ಆ ವಿದ್ಯೆಯನ್ನು ಹಳಿದು ಮಾತನಾಡೋದಕ್ಕೆ ಹೋದರೆ ತಪ್ಪಾಗುತ್ತೆ. ಅದು ಈ ವಿಷಯ ಯಾತಕ್ಕೆ ಅಂತ ಕೇಳಿದರೆ, ಶ್ಲೇಷ್ಮ ಪ್ರಕೃತಿಯವನಿಗೆ ಅವನಿಗೆ ಬೇಕಾಗಿರುವಂಥ ನಡೆನುಡಿಯನ್ನು ಅವನು ಬೆಳೆಸ್ಕೊಂಡು ಹೋಗ್ತಾನೆ ಆದರ್ಶ ಚೌಕಟ್ಟಲ್ಲೇ. ಉದಾಹರಣೆಗೆ ಹೇಳೋದಾದರೆ, ನೋಡಪ್ಪ, ನಿತ್ಯ ನೀನು ಸಂಧ್ಯಾ ಕಾರ್ಯ ಬಂತು ಅಂದರೆ ಧ್ಯಾನ ಮಾಡು, ಜಪ ಮಾಡು ಅಂತ ಆದೇಶವನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯವಾಗುವಂತೆ ಕೊಟ್ಟಿದ್ದರೆ, ಅದರಲ್ಲಿ ಸಾತ್ವಿಕ ಪ್ರಕೃತಿಯವನು ಧ್ಯಾನ ಹೆಚ್ಚೊತ್ತು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಧ್ಯಾನ ಮಾಡು, ಜಪ ಮಾಡು, ಪೂಜೆ ಮಾಡು, ಇವೆಲ್ಲ ನಿನ್ನ ಕರ್ತವ್ಯ ಅಂತ ಹೀಗೆಲ್ಲ ವಿಸ್ತಾರವಾಗಿ 4-6 ಕರ್ತವ್ಯಗಳನ್ನು ಕೊಟ್ಟಿದ್ದರೆ, ಒಬ್ಬ ಸಾತ್ವಿಕ ಪ್ರಕೃತಿಯವನು ಪೂಜಾ ಅನ್ನೋ ರೀತಿಯಾದಂಥ ಕ್ರಿಯಾಕಲಾಪದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಲ್ಲ, ಅದನ್ನು ಸಂಕ್ಷೇಪ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಧ್ಯಾನ ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾದಂಥ ಆಸಕ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾನೆ. ಯಾಕೆಂದರೆ ಅವನ ಮೈಗೆ ಅದು ಹೊಂದುತ್ತೆ, ಅದು ಆದರ್ಶವೂ ಹೌದು. ವೇದಶಾಸ್ತ್ರಗಳದನ್ನ ಹೇಳುತ್ತೆ, ಋಷಿಗಳದನ್ನ ಹೇಳ್ತಾರೆ, ಅದನ್ನು ಅವನು ಬೆಳೆಸ್ಕೊಂಡು ಹೋಗ್ತಾನೆ. ಅದೇ ರೀತಿಯಲ್ಲಿ ಗ್ರಾಮದಲ್ಲಿ ಒಂದು ದೇವಾಲಯ ಇದ್ದರೆ, ಆ ದೇವಾಲಯದಲ್ಲಿ
ಉತ್ಸವಗಳು ನಡೀತಾ ಇದ್ದರೆ ನೀನು ನಿನ್ನ ಕಡೆಯಿಂದ ಆಗಬೇಕಾಗುವಂಥ ಎಲ್ಲ ರೀತಿಯನ್ನು ಸೇವೆಯನ್ನು ಸಲ್ಲಿಸಬೇಕಪ್ಪ, ಇದು ಆದರ್ಶ ಗ್ರಾಮದಲ್ಲಿದ್ದಾಗ ಅಂತ ಒಂದು ಏನಾದ್ರು ಆದರ್ಶದ ಮಾತನಾಡಿದ್ರೆ ಶ್ಲೇಷ್ಮ ಪ್ರಕೃತಿಯವನು ಅಲ್ಲಿ ಕೂತ್ಕೊಂಡು ನನ್ನ ಪಾಡಿ ನಾನು ಧ್ಯಾನ ಮಾಡ್ತೀನಿ ಅಂತ ಆಲೋಚನೆ ಮಾಡ್ತಾನೆ. ಅದೇ ಪಿತ್ತ ಪ್ರಕೃತಿಯವನು ಆ ಕಡೆ ಈ ಕಡೆ ಓಡಾಡಿ ಯಾವ್ಯಾವ ರೀತಿ ಸಿದ್ಧತೆಯನ್ನು ನಾನು ಮಾಡಬೇಕು ಅದನ್ನ ಮಾಡ್ತೀನಿ ಅಂತಂತಾನೆ. ಹಾಗೆ ವಾತ ಪ್ರಕೃತಿಯವನು ದೇವ್ರ ಉತ್ಸವ ಹೊತ್ಕೊಂಡು ಹೊರಡ್ತೀನಿ ನಾನು ಅಂತ ಹೊರಡ್ತಾನೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ನಡೆ ಹುಟ್ಟುತ್ತೆ. ಇದು ಅಷ್ಟು ಆದರ್ಶವೇ ಇದು. ಅದು ಪ್ರಕೃತಿ ಅನುಗುಣವಾಗೇ ನಡ್ಕೊಂಡು ಹೋಗುತ್ತೆ ಅದು ಅಂತ ಹೀಗಿರೋದ್ರಿಂದ ಹೀಗೆ ಮಾಡಬೇಡ ಹೀಗೆ ಮಾಡು ಅಂತ ಹೇಳುವಾಗ ಈ ಪ್ರಕೃತಿಯ ಲಕ್ಷಣ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ಮಾಡಬೇಡ ಅಂತ ಹೇಳಿದರೆ ಅರ್ಥವತ್ತಾಗುತ್ತೆ ಹೊರತು ಅದು ಬಿಟ್ಟು ಹೀಗೆ ಮಾಡಬೇಡ ಹೀಗೆ ಮಾಡು ಅಂತ ಹೇಳಿದರೆ ಆ ಮಾತೆಲ್ಲ ಹೆಚ್ಚು ಹೊತ್ತು ನಡೆಯಲ್ಲ, ಸ್ವಲ್ಪ ಹೊತ್ತು ನಡೆಯುತ್ತೆ ಅಷ್ಟೇ. ಸ್ವಲ್ಪ ಹೊತ್ತು ಆದಮೇಲೆ ಪ್ರಕೃತಿ ತನ್ನ ನಡೆಯನ್ನು ತಾನು ತೋರಿಸ್ಬಿಡುತ್ತೆ ಅಂತ ಅರ್ಥ. ಇದನ್ನು ಇದೇ ರೀತಿಯಲ್ಲಿ ಸಾವಧಾನವಾಗಿ ಮನಸ್ಸಿಗೆ ತಂದ್ಕೋಬೇಕು. ಸ್ತ್ರೀ ಮತ್ತು ಪುರುಷ ಅನ್ನೋ ವಿಭಾಗದಲ್ಲೂ ಹಾಗೆಯೇ. ಸ್ತ್ರೀಗೆ ಯಾಕೆ ಒಂದು ನಡೆ, ಪುರುಷನಿಗೆ ಯಾಕೆ ಒಂದು ನಡೆ ಅಂದರೆ ಅದು ಹುಟ್ಟಿನ ಗುಣವಾಗಿ ಬಂದಿದೆ. ಅದು ಹುಟ್ಟಿನಲ್ಲೇ ಸ್ತ್ರೀಯ ಮೈ ಮೃದು, ಪುರುಷನ ಮೈ ಅದಕ್ಕಿಂತ ಸ್ವಲ್ಪ ಕಠೋರ. ಇದು ಹುಟ್ಟಿನಲ್ಲೇ ಬಂದುಬಿಟ್ಟಿದೆಯಲ್ಲ, ಹೀಗಿರೋದ್ರಿಂದ ಅದು ಪ್ರಕೃತಿ ಎಂಬುದಾಗುತ್ತೆ. ಅದು ಮುಂದಕ್ಕೆ ಸಂತತಿ ಬೆಳೆದರೂ, ಒಂದು ಸ್ತ್ರೀ ಸಂತತಿ ಬೆಳೆದ್ರೆ ಆ ತಾಯಿಯ ಮೃದುತ್ವವೇ ಆ ಮಗುವಿನಲ್ಲೂ ಬರುತ್ತೆ. ಹಾಗೆ ಪುರುಷನ ಯಾವುದಾದ್ರು ಒಂದು ಧರ್ಮವಾಗಿ ಕಾಠಿಣ್ಯ ಎಂಬುದು ಮೈನಲ್ಲಿದ್ದರೆ ಅಲ್ಲಿ ಸಂತತಿಯಲ್ಲಿ ಆ ಕಾಠಿಣ್ಯನ ತರೋದಕ್ಕೆ ಬೇಕಾಗುವಂತೆ ಅದು ಸಹಕಾರ ಕೊಡುತ್ತೆ. ಹಾಗೆ ಒಂದು ಹೋಗ್ತಾ ಇದೆ. ಹೀಗಿರೋದ್ರಿಂದ ಸ್ತ್ರೀಗೆ ಅವಳ ಮೃದುತ್ವಕ್ಕೆ ತಕ್ಕಂತಹ ಒಂದು ಕಾರ್ಯ ಆದರೆ ಅದು ತುಂಬ ಚೆನ್ನಾಗಿ ಹೊಂದುತ್ತೆ. ಪುರುಷನಿಗೆ ಅವನ ಶರೀರದಲ್ಲಿರುವ ಕಾಠಿಣ್ಯ, ಅದ್ರ ಜೊತೆಗೆ ಕರ್ಮ ದಕ್ಷತೆ, ಇದಕ್ಕೆ ತಕ್ಕಂಥ ಒಂದು ಕಾರ್ಯ ಮಾಡಿದ್ರೆ ಅವನ ಧರ್ಮ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಅವನು ಮತ್ತಷ್ಟು ಸಮರ್ಥನಾಗಿ ಬೆಳೀತಾನೆ, ಅನುಕೂಲವಾಗಿ ಬೆಳೀತಾನೆ. ಇದನ್ನು ತಿರ್ಗಾ ಮುರುಗ ಮಾಡಿದ್ರೆ ಪುರುಷನಿಗೆ ನೀನು ಇನ್ನು ಮುಂದೆ ಮನೆ ಬಿಟ್ಟು ಹೋಗಬಾರ್ದು, ಮನೆಯಲ್ಲೇ ಇರಬೇಕು ಯಾವಾಗ. ಸ್ತ್ರೀಗೆ ಹೇಳ್ಬಿಡೋದು ನೀನು ಹೋಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬರ್ಬೇಕು ಹೊರಗಡೆಗೆ. ಯಾಕೆ ಸ್ತ್ರೀಗೆ ಏನು ಹಕ್ಕಿಲ್ವ ಹೊರಗಡೆ ಹೋಗೋದಕ್ಕೆ? ಅವಳಿಗೇನು ಸಾಮರ್ಥ್ಯ ಇಲ್ವಾ, ವಾಕ್ಕಿಲ್ವಾ, ಬುದ್ಧಿ ಇಲ್ವಾ, ಯಾವುದ್ರಲ್ಲಿ ಕಡಿಮೆ ಇದ್ದಾಳು ಹೋಗಲಿ ಅಂತ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರೆ ಇದು ನಡೆಯೋಲ್ಲ ಅಂತ ಅರ್ಥ ಅಲ್ಲ. ಆದರೆ ಪ್ರಕೃತಿಗೆ ಹೊಂದದ ನಡೆ. ಬಲಾತ್ಕಾರವಾಗಿ ಕೆಲಸ ಮಾಡಿದ್ರೆ ರೋಗ ರುಜಿನಗಳಿಗೆ ತುತ್ತಾಗಬೇಕಾಗುತ್ತೆ. ಇಲ್ಲ ಅಲ್ಲಿಂದ ನಿಧಾನವಾಗಿ ಅನಾಸಕ್ತಿ ಬಂದು ಮತ್ತೆ ಹಿಂದಕ್ಕೆ ಬರೋ ಥರ ಮಾಡುತ್ತೆ ಇದು. ಪುರುಷನಿಗೂ ಹಾಗೇನೆ ಮನೆಯಲ್ಲೇ ಸದಾಕಾಲದಲ್ಲಿ ಇರು ಅಂದರೆ ಸ್ವಲ್ಪ ಕಾಲ ಕಳೆದ ಮೇಲೆ ಒಂದು ಆರೋಗ್ಯ ಕೆಡೋಕ್ಕೆ ಶುರುವಾಗುತ್ತೆ. ಇಲ್ಲವೋ ಕ್ರಮವಾಗಿ ಅಲ್ಲಿಂದ ನಿಧಾನಕ್ಕೆ ಕಳಿಸ್ಕೊಂಡು ಮನೆ ಒಳಗಡೆಯಿಂದ ಹಿತ್ತಲಿಗೆ ಬರ್ತಾನೆ ನಿಧಾನಕ್ಕೆ. ಅಲ್ಲೊಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹೋಗಿ ಅಗಿತೀನಿ, ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಅದನ್ನ ಎತ್ತಿಡ್ತೀನಿ ನಾನು, ಅಲ್ಲೆಲ್ಲ ಹಾಕ್ಕೋತಾನೆ. ಆಮೇಲೆ ಇನ್ನೊಂದು ಸರಿ ಅನಿಸುತ್ತೆ, ಬರೀ ನಮ್ಮನೆ ಅಂಗಳ ಮಾತ್ರ ಚೆನ್ನಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ಪಕ್ಕದಲ್ಲಿ ಇದ್ದವ್ರದ್ದು ಚೆನ್ನಾಗಿದ್ದರೆ ಒಳ್ಳೇದಲ್ವಾ, ಇಲ್ಲೊಂದು ಪಾರ್ಕ್ ಇದೆ ಅದನ್ನ ಚೆನ್ನಾಗಿಟ್ಟರೆ ಏನಾಗುತ್ತೆ, ನಿಧಾನಕ್ಕೆ ಹೊರಗಡೆ ಬರ್ತಾನೆ ಮತ್ತೆ. ಅದು ಯಾಕೆ ಅಂದರೆ ಮೈನ್ ಗುಣ ಅದು. ಅದೇ ಆ ಮೈನ್ ಗುಣವನ್ನೇ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆಯೇ ಒಂದು ಯೋಜನೆಯನ್ನು ಕೊಟ್ಟರೆ ಅದು ಹೊಂದ್ಕೊಂಬಿಡುತ್ತೆ ಪೂರ್ತಿಯಾಗಿ. ಆಗ ಅವನು ಆರೋಗ್ಯ ದೃಢಕಾಯನಾಗಿ ಬದುಕ್ತಾನೆ. ಅವನ ಸಾಮರ್ಥ್ಯ ನಿತ್ಯ ಹೆಗ್ಗುತ್ತಾ ಹೋಗುತ್ತೆ, ತುಂಬ ಚೆನ್ನಾಗಾಗ್ತಾನೆ. ಆದ್ದರಿಂದ ಪ್ರಕೃತಿಗೆ ತಕ್ಕ ವ್ಯವಸ್ಥೆ ಅನ್ನೋದು ಭಾರತೀಯ ಮಹರ್ಷಿಗಳ ದೊಡ್ಡ ಸೂತ್ರ ಅದು. ಹಾಗಾಗಿ ಸ್ತ್ರೀಗೆ ಇಷ್ಟು ಕರ್ತವ್ಯಗಳು, ಪುರುಷನಿಗಿಷ್ಟು ಕರ್ತವ್ಯಗಳು ಅಂತ ವಿಭಾಗ ಮಾಡುವಾಗ ಆ ಸ್ತ್ರೀ ಪ್ರಕೃತಿ ಪುರುಷ ಪ್ರಕೃತಿಯನ್ನು ಭಾವಿಸಿಯೇ ಅದಕ್ಕೆ ತಕ್ಕಂಥ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಇದನ್ನು ಬೇರೆ ತರಹ ಮಾಡೋಕ್ಕಾಗಲ್ಲ ಅನ್ನೋ ಅಭಿಪ್ರಾಯ ಅಲ್ಲ, ಮಾಡಿದಾಗ ವ್ಯತ್ಯಾಸ ಆಗುತ್ತೆ ಅಂತ. ಯಾರೋ ಒಬ್ಬರು ಒಂದು ಪ್ರಶ್ನೆಯನ್ನು ಶ್ರೀರಂಗ ಮಹಾಗುರುಗಳಲ್ಲಿ ಕೇಳಿದರು. ಮನುಷ್ಯರು ಹಗಲು ವೇಳೆಯಲ್ಲಿ ನಿರಂತರವಾಗಿ ಕೆಲಸ ಮಾಡಿ ರಾತ್ರಿ ವೇಳೆಯಲ್ಲಿ ನಿದ್ದೆ ಮಾಡುವಂಥದ್ದು ಅಂತ ಬಂದಿದೆ. ರಾತ್ರಿ ವೇಳೆಯಲ್ಲಿ ಕೆಲಸ ಮಾಡಿ ಹಗಲು ವೇಳೆಯಲ್ಲಿ ನಿದ್ದೆ ಮಾಡುವಂಥ ಪ್ರಾಣಿ ಪಕ್ಷಿಗಳು ಇವೆ. ಹೀಗಿರೋದ್ರಿಂದ ಹಗಲು ವೇಳೆಯಲ್ಲಿ ಇನ್ನು ಮುಂದೆ ಪೂರ್ತಿ ನಿದ್ದೆ, ರಾತ್ರಿ ವೇಳೆಯಲ್ಲಿ ಇನ್ನು ಮುಂದೆ ಪೂರ್ತಿ ಕರ್ತವ್ಯ ಅಂತ ಇಟ್ಕೊಂಡ್ರೆ ಇದು ಹೊಂದಿಸ್ಕೊಳ್ಳೋಕ್ಕಾಗಲ್ವೇ ಅಂತ. ಅದಕ್ಕೆ ಅವರು ಕೊಟ್ಟಿದ್ದ ಉತ್ತರ ಏನಪ್ಪ ಅಂದರೆ, ಪ್ರಕೃತಿಗೆ ಸಹಜವಾಗಿ ಹೊಂದ್ಕೊಳ್ಳೋದು ಅಂತ ಒಂದಿದೆಯಪ್ಪ, ಬಲಾತ್ಕಾರವಾಗಿ ಅದನ್ನು ಹೊಂದಿಸ್ಕೊಳ್ಳೋದು ಅಂತ ಇನ್ನೊಂದಿದೆ. ಸಹಜವಾಗಿರೋದು ಏನಪ್ಪ ಅಂದರೆ, ಮನುಷ್ಯರಿಗೆ
ಕೆಲವಾರು ಪ್ರಾಣಿ ಪಕ್ಷಿಗಳಿಗೆ ಹಗಲು ವೇಳೆಯಲ್ಲಿ ಕ್ರಿಯಾಕಲಾಪ, ರಾತ್ರಿ ವೇಳೆಯಲ್ಲಿ ಗಾಢವಾದ ನಿದ್ದೆ, ಇದು ಹೊಂದಿಕೆ ಆಗುತ್ತೆ ಇದು ಪೂರ್ತಿಯಾಗಿ. ಇನ್ಯಾವುದೋ ಕೆಲವು ಪ್ರಾಣಿ ಪಕ್ಷಿಗಳಿವೆ, ಅವುಗಳಿಗೆ ರಾತ್ರಿ ವೇಳೆಯಲ್ಲಿ ನಿತ್ಯ ಸಂಚಾರ, ಹಗಲು ವೇಳೆಯಲ್ಲಿ ವಿಶ್ರಾಂತಿ, ಇದು ಅವುಗಳ ಸ್ವಭಾವ. ನಮಗೆ ತುಂಬ ಪರಿಚಿತವಾದ ಉದಾಹರಣೆ ಅಂದರೆ ಸೊಳ್ಳೆ. ಎಲ್ಲರಿಗೂ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ಸೊಳ್ಳೆ ಹಗಲೊತ್ತು ಬಂತು ಅಂದ ಕೂಡಲೇ ಎಲ್ಲೋ ಸಂಧಿ ಮೂಲೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಎಲ್ಲಿ ಸೇರ್ತು ಅನ್ನೋದೇ ಗೊತ್ತಾಗಲ್ಲ. ಅದೇ ಸೂರ್ಯ ಅಸ್ತಮಾನ ಆಯಿತು ಅಂದರೆ ಸ್ವಲ್ಪ ಹೊತ್ತು ಆಗೋದೇ ತಡ, ನಿಧಾನಕ್ಕೆ ಬಂದು ಮುತ್ಕೊಂಡು ವ್ಯಾಪಾರ ಶುರು ಮಾಡಿಬಿಡುತ್ತೆ. ರಾತ್ರಿ ಎಲ್ಲ ವ್ಯಾಪಾರ ಮಾಡುತ್ತೆ ನಿರಂತರವಾಗಿ. ಅದೇ ರೀತಿಯಲ್ಲಿ ಗೂಬೆ ಇದೆ, ದಿವಾಂತಹ ಅಂತ ಇದಕ್ಕೆ ಪದ. ಹಗಲು ವೇಳೆಯಲ್ಲಿ ಅದು ಕುರುಡಂತೆ, ರಾತ್ರಿ ವೇಳೆಯಲ್ಲಿ ಅದಕ್ಕೆ ಕಣ್ಣು ಕೆಲಸ ಮಾಡುತ್ತಂತೆ. ಅದೇ ರೀತಿಯಲ್ಲಿ ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡುವಂಥ ಮೃಗಗಳೆಲ್ಲ ಇವೆ. ಅದು ರಾಕ್ಷಸರಿಗೂ ಏನಂತ ಹೆಸರು ಅಂದರೆ ರಾತ್ರಿಂಚರ ಅಂತ ಹೆಸರು ಅವರಿಗೆ. ಅವ್ರು ಹಗಲು ವೇಳೆಯಲ್ಲಿ ನಿದ್ದೆ ಮಾಡೋಕ್ಕೆ ಇಷ್ಟಪಡ್ತಾರಂತೆ, ರಾತ್ರಿ ವೇಳೆಯಲ್ಲಿ ಎಚ್ಚರವಾಗಿರೋಕ್ಕೆ ಇಷ್ಟಪಡ್ತಾರಂತೆ. ಇದು ಅವರು ನಡೆಯೋದು. ಮನುಷ್ಯನಾಗಿ ಅವನು ಹಗಲು ವೇಳೆಯಲ್ಲಿ ಎಚ್ಚರವಾಗಿದ್ದು ರಾತ್ರಿ ವೇಳೆಯಲ್ಲಿ ನಿದ್ದೆ ಮಾಡಿದ್ರೆ ಅವನು ಪ್ರಕೃತಿಗೆ ಪೂರ್ತಿ ಹೊಂದ್ಕೊಳ್ಳುತ್ತೆ. ಅದು ಇಲ್ಲ ಇದನ್ನು ಉಲ್ಟಾ ಮಾಡ್ತೀನಿ ಅಂದರೆ, ಉಲ್ಟಾ ಮಾಡಿದಾಗ ಆರಂಭದ ಹಂತದಲ್ಲಿ ಧಾತು ಪ್ರಕೋಪ ಆಗಿ ರೋಗಗಳು ಹುಟ್ಕೊಳ್ಳುತ್ತೆ. ಇಲ್ಲ ಸ್ವಾಮಿ, ಅಷ್ಟಾದರೂ ಹೇಗೋ ಹೊಂದಿಸ್ಕೊಂಡು ನಾನು ಅದನ್ನೇ ಜಾರಿಗೆ ತಂದುಬಿಡ್ತೀನಿ, ನನ್ನ ಜೀವನ ಪೂರ್ತಿ ಹಾಗೆ ಮಾಡ್ತೀನಿ, ನನ್ನ ಮಕ್ಕಳಿಗೂ ಹಾಗೆ ಟ್ರೈನಿಂಗ್ ಕೊಡ್ತೀನಿ, ಮೊಮ್ಮಕ್ಕಳಿಗೂ ಹಾಗೆ ಟ್ರೈನಿಂಗ್ ಕೊಡ್ತೀನಿ ಅಂದರೆ ಅದು ಒಗ್ಗುತ್ತೆ. ಅದು ಸಾತ್ಮ್ಯ ಅಂತ ಕರೀತಾರೆ. ಆದರೆ ಒಗ್ತಾ ಮೈಯೂ ಪರಿವರ್ತನೆ ಆಗಿಬಿಡುತ್ತೆ. ಏನು ಪರಿವರ್ತನೆ ಆಗುತ್ತೆ ಅಂದರೆ ಮನುಷ್ಯರು ರಾತ್ರಿಂಚರರಾಗ್ತಾರೆ. ರಾತ್ರಿಂಚರ ಅಂದರೆ ರಾಕ್ಷಸ ಅಂತ ಅರ್ಥ. ಅದು ರಾಕ್ಷಸರಿ ರಾತ್ರಿ ವೇಳೆಯಲ್ಲಿ ಪೂರ್ತಿ ಜಾಗೃತಿ, ಹಗಲು ವೇಳೆಯಲ್ಲಿ ಪೂರ್ತಿ ನಿದ್ದೆ. ಇವನು ಅದನ್ನೇ ಅಭ್ಯಾಸ ಮಾಡ್ಕೋತ ಹೋಗ್ತಾ ಇದ್ದಾನೆ. ರೋಗ ರುಜಿನಗಳು ಬಂದರೂ ಕೈ ಬಿಡಲ್ಲ, ಒಗ್ಗಿಸ್ಕೋತ ಹೋಗ್ತಾನೆ ಹೋದರೆ ಒಗ್ಗಿಬಿಡುತ್ತೆ. ಆಮೇಲೆ ಆದರೆ ಒಗ್ಗುವಾಗ ಮೈ ಪೂರ್ತಿ ಪರಿವರ್ತನೆಯಾಗಿ ಒಗ್ಗದದು. ಆ ಮೈ ಯಾವ ತರಹ ಪರಿವರ್ತನೆ ಹೊಂದುತ್ತೆ ಅಂತ ಕೇಳಿದ್ರೆ, ರಾತ್ರಿಂಚರ ಅಂದರೆ ರಾಕ್ಷಸ ಗುಣಗಳು ತುಂಬಿಕೊಳ್ತಾ ಹೋಗುತ್ತೆ. ಇವನೊಬ್ಬ ರಾಕ್ಷಸನಾಗಿ ಕೂತ್ಕೋತಾನೆ. ಇದು ಬೇಕಾ ಮನುಷ್ಯನಿಗೆ? ಅದರಿಂದ ಕಂಡದನ್ನೆಲ್ಲ ಒಗ್ಗಿಸ್ಕೊಳ್ಳುವಂಥದ್ದು ಆದರ್ಶ ಅಲ್ಲ. ಪ್ರಕೃತಿಯ ಸ್ವಭಾವ ಏನಿದೆ ಅದಕ್ಕೆ ತಕ್ಕಂತೆ ಬದುಕೋದು ಆದರ್ಶ. ಇದು ಒಟ್ಟು ತಾತ್ಪರ್ಯ. ಇಷ್ಟು ವಿಷಯವನ್ನು ಸ್ಮರಣೆ ಮಾಡ್ಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಃ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನುದಯ ಬಾರದೆ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋಗಿಗಳಲ್ಲಿ ನಲಿದು ಹುಟ್ಟಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿ
ಹುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನೀನೇ ಗತಿ ಎಂದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ಮನೋವಾಕಾಯಗಳಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನ್ನ ಅಧೀನನಲ್ಲದೆ ಏನು ಮಾಡಿದರೇನು ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲನ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ಇನ್ನುದಯ ಬಾರದೆ ಇನ್ನುದಯ ಬಾರದೆ ದಾಸನ